ತಗಲ ಮಾತ್ರ ಒಂದು ಚೂರಿಲ್ಲ, ತಗಲ ಮಾತ್ರ ಒಂದು ಚೂರಿಲ್ಲ. ಶಿಶುವಿನಾಳ, ಇದು ಶಿಶುವಿನಾಳ. ಹೌದು, ಇದು ಊರು, ಅದು ಗದ್ದಿಗೆ. ಕೊಡಗನ ಕೋಳಿ ನುಂಗಿತ್ತ ಕೊಡವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ ಮದ್ದಲೆ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ, ಬರದೆ ಬಾರಿಸದಿರು ತಂಬೂರಿ. ಸ್ನೇಹಿತರೆ, ಆತ್ಮೀಯರೇ, ಸ್ವಾಗತ ನಿಮಗೆ ಶಿಶುವಿನಹಾಳಕ್ಕೆ. ಸವಣೂರಿನಲ್ಲಿರುವಂಥ ಒಂದು ಗ್ರಾಮ ಇದು. 18ನೇ ಶತಮಾನದ ಶ್ರೇಷ್ಠ ಸಂತ, ಈ ಕನ್ನಡ ನಾಡು ಕಂಡಂತಹ ಶ್ರೇಷ್ಠ ಸಂತ, ಕವಿ, ದಾರ್ಶನಿಕ ಸಂತ ಶಿಶುನಾಳ ಶರೀಫರ ಗದ್ದುಗೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಕನ್ನಡ ನಾಡು ಅಂದರೆ ಅಂತಿಂತ ನಾಡಲ್ಲ, ಶರಣರು ನಡೆದಾಡಿದ ನಾಡು, ಸಂತರು, ಕವಿಗಳು, ಮಹಾತ್ಮರು, ದಾರ್ಶನಿಕರು ನಡೆದಾಡಿದ ನಾಡು. ಅದರಲ್ಲಿ ಬಹಳ ಪ್ರಮುಖರಾದವರು ನಮ್ಮ ಸಂತ ಶಿಶುನಾಳ ಶರೀಫರು. ಅವರ ಗದ್ದುಗೆ ಕಡೆಗೆ ಹೊರಡ್ತಾ ಇದ್ದೀವಿ ನಾವು. ನಮ್ಮ ಜೊತೆ ಎಂದಂತೆ ಪುಂಡ್ಲಿ ಕಲಿಂಗ್ನೂರು ಸರ್ ಇದ್ದಾರೆ. ಮತ್ತು ಇದುವರೆಗೂ ಶರೀಫರ ಗೀತೆಗಳನ್ನ ತುಂಬ ಭಾವುಕರಾಗಿ ಹಾಡ್ತಾ ಇದ್ದರು ನಮ್ಮ ಮಠಪತಿ ಸರು, ಕಲಾವಿದರು, ಸವಣೂರಿನವರು ಮತ್ತು ಪತ್ರಕರ್ತರು ಕೂಡ ಅವರು. ಸರ್, ಭಾಳ ಧನ್ಯವಾದ, ಚೆನ್ನಾಗಿ ಹಾಡ್ತೀರಿ ನೀವು ಹಾಡನ್ನ. ನಮಸ್ಕಾರ ರೀ. ಶರೀಫರ ಬಗ್ಗೆ ಏನು ಗೊತ್ತು ತಮಗೆ? ಶರೀಫರು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಸಂಕೇತ. ಅವರು ಬ್ರಾಹ್ಮಿನ್ಸ್ ಗೋವಿಂದ ಭಟ್ರು ಆಗಿದ್ರು ಸಹಿತ ಅವರಿಗೆ ಜನಿವಾರವನ್ನು ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಅಂತ ಹೇಳಿದ್ರು ಅವರು. ಎಲ್ಲ ಟೈಮ್ನಲ್ಲಿ ವಿರೋಧಿಗಳು ಸಾಕಷ್ಟು ಇದ್ರೂ ಸಹಿತ ಆ ಶರೀಫರನ್ನ ನಮ್ಮ ಒಂದು ಹಿಂದೂ ಸಂಪ್ರದಾಯಕ್ಕೆ ಧಾರಣೆ ಮಾಡಿ, ಜನಿವಾರವನ್ನು ಧಾರಣೆ ಮಾಡಿ ಅವರನ್ನು ಒಂದು ಆತ್ಮೀಯವಾಗಿರ್ತಕ್ಕ ಶಿಷ್ಯ, ಒಂದು ಸಾಹಿತ್ಯಿಕವಾಗಿ ಅವರು ಬರೆದಂಥ ಹಾಡುಗಳು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂಥ ಒಂದು ಕವಿತೆಗಳಾಗಿವೆ ಅವು. ಪ್ರತಿ ವರ್ಷ ಅಲ್ಲಿ ಜಾತ್ರೆ ಆಗುತ್ತೆ. ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಜಾತ್ರೆ ಮಾಡ್ತಾರೆ. ಆ ರಥವನ್ನು ಎಳಿತಾರೆ ಅಲ್ಲಿ. ಬಹಳ ಅದ್ದೂರಿಯಾಗಿ ರಥವನ್ನು ಎಳಿತಾರೆ. ಹಣ್ಣು ಕಾಯಿ ಆಮೇಲೆ ಸಕ್ಕರೆಯನ್ನು ಒದಗಿ ಮಾಡ್ತಾರೆ, ಹಣ್ಣು ಕಾಯಿಯನ್ನು ಮಾಡಿಸ್ತಾರೆ. ಬಹಳ ಅದ್ದೂರಿಯಾಗಿ ಜಾತ್ರೆ ಆಗುತ್ತೆ. ಗುರುಳೆ, ಈಗ ಏನು ಸ್ಥಾನವನ್ನ ಈಗ ಸ್ವತಃ ಅಲ್ಲಿ ಹೋಗಿ ನೋಡಿ ಅಲ್ಲಿ ಮಾತಾಡೋಣ. ಹೌದು ಹೌದು, ಸ್ಥಳಕ್ಕೆ ಹೋಗಿ ಮಾತಾಡೋಣ. ತುಂಬಾ ಅರ್ಥಪೂರ್ಣವಾಗಿ ಮಾತಾಡಿದ್ರು. ಸ್ವಾಗತ ಕಲಾ ಮಾಧ್ಯಮದ ಎಲ್ಲ ವೀಕ್ಷಕರಿಗೂ ಶಿಶುವಿನಹಾಳಕ್ಕೆ, ಶರೀಫರ ಗದ್ದುಗೆ ಇರೋ ಜಾಗಕ್ಕೆ. ಬನ್ನಿ ಸರ್. ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ, ಸೋರುತ್ತಿಹುದು ಮನೆಯ ಮಾಳಿಗೆ. ಸೋರುತ್ತಿಹುದು ಮನೆಯ ಮಾಳಿಗೆ, ದಾರುಗಟ್ಟಿ ಮಾಳ್ಪರಿಲ್ಲ. ಸೋರುತ್ತಿಹುದು ಮನೆಯ ಮಾಳಿಗೆ, ದಾರುಗಟ್ಟಿ ಮಾಳ್ಪರಿಲ್ಲ. ಕಾಳ ಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ. ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ, ಸೋರುತ್ತಿಹುದು ಮನೆಯ ಮಾಳಿಗೆ. ಏನ್ರಿ ಒಳ್ಳೆ ಆಡೋದು ಬನ್ನಿ ಸರ್. ಯಾವ ಯಜಮಾನ್ರಿ? ಚೌಡಾಳನ ಹುಲಿಗೆಪ್ಪ. ಯಾವ ಊರು ಸರ್? ನಾನು ಇದೇ ಊರವ್ರಿ. ನನ್ನ ಮನೆ ಪ್ಲಾಟ್ ಆಗೈತೆ. ಹೌದು ಸರ್. ಎಲ್ಲಿ ಕೊಟ್ರಿ? ನಾವು ದೇವ್ರಿಗೆ ಹೋಗಿದ್ವಿ ಆತಿಗೆ. ಈಗ ಊರಿಗೆ ಹೊಂಟೇವಿ. ಊರ್ರಿ? ಮನೆಗೆ ಹೊಂಟೇವಿ. ಇದು ಬಂಡ್ರೆ ಒಂದ ನೋಡಿ. ಹಾಲಿ ಹಾಡಿದನು ನಮ್ಮ ಸ್ವಾಮಿ ಮೋಜು ಮಾಡಿದನು, ಲಾಲಿ ಹಾಡಿದನು ನಮ್ಮ ಸ್ವಾಮಿ ಮೋಜು ಮಾಡಿದನು. ಮುಂದೆ ಗುಡುದಯ್ಯ
ಹಿಂದಿಂದ ಗಂಗಿ ಮಾಳಿ ಮುಂದೆ ಗುಡುದಯ್ಯ ಹಿಂದಿಂದ ಗಂಗಿ ಮಾಳಿ ಲಾಲಿ ಹಾಡಿದನು ನಮ್ಮ ಸ್ವಾಮಿ ಮೋಜು ಮಾಡಿದನು ಇಲ್ಲಿಗೆ ಹರ ಹರ ಇಲ್ಲಿಗೆ ಶಿವ ಶಿವ ಶರೀಫರ್ದು ಒಂದು ಪದ ಆಡ್ರಿ. ಬ್ಯಾಡ ಈಗ ಕಾಲು ಇಟ್ಟಾರೆ ಅಕ್ಕ ಹೊಟ್ಟೆ ಊಟ ಇಲ್ರಿ ನಮಗೆ ಟೈಮ್ ಇಲ್ಲ. ಶಿವ ಶಿವ ಹೇಳಿ ಶಿವ ಬರ್ತಾನೆ ಸೌಕರ. ಸರ್ ಅವ್ರು ಯಾರು? ಗುಡ್ದಯ್ಯ ಅಂದ್ರೆ ಮೈಲಾರ ಲಿಂಗಪ್ಪನ ಮೈಲಾರಲಿಂಗಪ್ಪನ ತಮ್ಮರಿ ಅವ. ಹಾಂ ಮೈಲಾರಲಿಂಗಪ್ಪನ ತಮ್ಮ ಅಂದ್ರೆ ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ಹುಣ್ಣಿಗೊಮ್ಮೆ ಇಲ್ಲೇ ಇದಕ್ಕೆ ನಡ್ಕೊಂತಾರ ಗುಡ್ಡಕ್ರಿ. ವರ್ಷಕ್ಕೊಂದ್ಸಲ ಕೊಟ್ರ 12 ತಿಂಗಳು ಇವಂಗ್ರಿ. ವರ್ಷಕ್ಕೊಂದ್ಸಲ ಅವ್ನ ಜಾತ್ರೆ ಹೋಗ್ತಾರ ಮೈಲಾರಲಿಂಗೇಶ್ವರ ಜಾತ್ರೆಗೆ. ಒಂದ್ ತಿಂಗಳಿಗೆ ಹುಣ್ಣಿಗೊಮ್ಮೆ ಇಲ್ಲಿ ನಡ್ಕೊಂತಾರ ಗುಡ್ದಯ್ಯಗ್ರಿ. ಗುಡ್ದಯಿಂದ ಯಾವಾಗಲೂ ಜಾತ್ರೆ ಇರ್ತೈತಿ. ಅವ್ರು ಹಂಚ್ಕೊಂಡಾರ ಅಂತಾರ ಅಣ್ಣ ತಮ್ಮ. ತಿಂಗಳಿಗೆ ಒಂದ್ಸಲ ಇವನ್ ಜಾತ್ರೆ ಪ್ರತಿ ಸಲಾನು ಮೈಲಾರ ಜಾತ್ರೆಗೆ ಹೋಗ್ಬೇಕಾದ್ರ ಗುಡ್ದಯ್ಯಗೆ ಬೆಟ್ಟಾಗೆ ಹೋಗ್ಬೇಕ್ರಿ. ಗುಡ್ಡದಾಗಿರುವಂತ ದೇವರು ಗುಡ್ಡದಯ್ಯ. ಇನ್ನೇನು ಮತ್ತೆ ಬಹಳ ವಿಶೇಷವಂತದ್ದು ಏನಿಲ್ಲ. ಎಲ್ಲಿ ಮೈಲಾರಲಿಂಗ? ಮೈಲಾರಲಿಂಗ ಬಳ್ಳಾರಿ ಡಿಸ್ಟ್ರಿಕ್ಟ್ ರೀ. ರಾಣೆಬೆನ್ನೂರು ದಾಟಿ ಗುತ್ಲಾ ದಾಟ್ರಿ. ಗುತ್ಲ ದಾಟಿ ಬರ್ತದೆ. ಅಲ್ಲಿ ನಡ್ಕೋತಾರ ಅವ್ರಲ್ಲ. ಹೌದು ನಡ್ಕೊಂತಾರ್ರಿ. ಬಹುಪಾಲು ಕನ್ನಡಿಗರು ಬಹಳಷ್ಟು ಜನ 60% ಜನ ಕನ್ನಡಿಗರೊಳಗೆ 60% ಜನ ಮೈಲಾರಲಿಂಗಕ್ಕೆ ನಡ್ಕೊಂತಾರ. ಹೌದ್ರಾ? ಹೌದು. ನಮ್ಮಲ್ಲಿ ಒಂದು ಗ್ರಾಮೀಣ ಇದಿದೆ ಜಾಗ, ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋದ್ರೆ ಅದೇ ಮೈಲಾರ ಇದು. ಕೊಂಕಣ ಸುತ್ತಿ ಅಂದ್ರೆ ಕೊಂಕಣ ಅಂದ್ರೆ ಏನು, ಸುತ್ತಿದ್ದೆ ಅಲ್ಲೆಲ್ಲೆಲ್ಲೆ ಅಂದ್ರೆ ಅಷ್ಟು ದಾರಿ ಸುತ್ತು ಬಳಸಿದೆ. ಗುಡ್ಡದೊಳಗೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಗುಡ್ಡದೊಳಗೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋದ್ರು ಅಂತಂದ್ರೆ ಹಂಗೆ ಇರೋ ಹಿಂಗೆ ನೋಡಕ್ಕೆ ಮೈಲಾರ ಕಾಣ್ತೈತಿ, ಅದು ಹೋಗಕ್ಕಾಗಲ್ಲ. ಅಂದ್ರೆ 7 ಕೋಟಿಗೆ ಅಂತಾರ್ರಿ. 7 ಕೋಟಿ ಜನ ಸೇರ್ಲಿಲ್ಲ. ತಿರುಪತಿ ತಿಮ್ಮಪ್ಪನ ಕಡೆ ಸಾಲ ತಗೊಂಡಿರ್ತಾನಂತ್ರಿ. ಅದು ಜನಪ್ರಿಯ ಕಥೆ. ಅದು 7 ಕೋಟಿ ಅಂದ್ರೆ 7 ಕೋಟಿ ಜನ ಸೇರಿಲ್ಲ, ಅವ್ನು ಸಾಲ ಇರಲಿಲ್ಲ ಅಂತ ಹಿಂಗ ಅಂತಾರ. ಜನಪ್ರಿಯ ಕಥೆ ಅದು. ಆ ಥರದ ಈ ರೀತಿ ಅನುಯಾಯಿಗಳು ಪ್ರತಿ ಊರಿನೊಳಗೂ ಅದ. ಗುಡ್ದಯ್ಯ ಅವರು ಗುಡ್ದಯ್ಯ ಅಂತ ಗೊರೂರು ಅಂತಾರೆ. ದ್ವಾರಪ್ಪ ಬರೋರು ಅಂದ್ರೆ ಇವ್ರೇನಾ? ಇವರೇ ಅಲ್ಲ, ಎಲ್ಲರೂ ಅಲ್ಲ. ಅನುಯಾಯಿಗಳು ಭಕ್ತರು ಬೇರೆ, ಅವರು ಮುಖ್ಯಸ್ಥರು ಬೇರೆ. ಮುಖ್ಯಸ್ಥರು ಇವರು ಗೊರವರು ಅಂತಂದ್ರೆ ಇದು ಮಾಡ್ತಾರಲ್ಲ ಗೊರವರು ಅವರು. ಇವ್ರೊಳಗೆ ಪ್ರತಿ ಮನೆಗೂ ಏನೋ ದ್ವಾರಪ್ಪಜ್ಜ ಅಂತ ಸಾಮಾನ್ಯವಾಗಿ ಕುರುಬ ಜನಾಂಗ ಹೆಚ್ಚು ಕುರುಬ ಜನಾಂಗ. ಆಮೇಲೆ ಎಲ್ಲಾರ ಮನ್ಯಾಗ ಎಲ್ಲಾರ ಮನೆಯೊಳಗೂ ಅದಾರ. ಅವ್ರೇನೋ ಸಂಘಟನಾ ಒಳಗೆ ಬಹಳ ಚತುರ. ಅವರು ಸಂಘಟನೆ ಮಾಡ್ಕೊಂಡು ಎಲ್ಲರನ್ನೂ ಒಳಗೊಂಡು ಗುಡ್ಡಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮ ಮನೆಯಲ್ಲ. ಇನ್ನೊಂದು ಮೈಲಾರ ಜಾತ್ರೆಗ್ರಿ ಬೇರೆದರ ಕರ್ಕೊಂಡು ಹೋಗ್ಬಂತ್ರಿ. ನಾವಾಗ್ಲಿ ಹೋಗ್ಬಾರ್ದು. ಅದೆಲ್ಲ ಅದೆಲ್ಲ ಇಲ್ಲ, ಬೇಕು ನಾವು ಅದೇನಿಲ್ಲ. ಅದು ಮೂಢನಂಬಿಕೆ. ನಮಗೊಂದು 2 ಸಲ ಕರ್ಕೊಂಡು ಹೋಗ್ಲಿ, ಅದು ಬೇರೆ ವಿಚಾರ. ನಾನು ಹೇಳ್ದಲ್ಲ, ವೀರಭದ್ರೇಶ್ವರ ಇದ್ದವ್ರು ಅದನ್ನೂ ಇಲ್ಲ. ಅದು ಮೂಢನಂಬಿಕೆ. ಅದು ಕರ್ಕೊಂಡು ಅದು ನಾವು ಮಾತಾಡೋದು ಬೇಡ. ಅದು ವಾಸ್ತವ ಏನಿದೆ ಅಷ್ಟೇ ಮಾತಾಡ್ಕೊಂಡು. ಕಟ್ಟುಕತೆಗಳು ಬೇಡ. ಅದರಿಂದ ಫಾಲೋವರ್ಸ್ ಬಹಳಷ್ಟು ಜನ ಇರ್ಬೋದು ಕಥೆಗಳಿಗೆ, ಆದ್ರೆ ನಿಜವಾದ ಶ್ರೋತೃಗಳು ಅದ್ರೊಳಗೆ ಬೇಸರ ಇರ್ತಾರೆ. ನಮ್ಗೆ ಅದೆಲ್ಲ ಯಾಕೆ ಬೇಕು? ಸೇರಿಪಜ್ಜ ಹೋಗೋಣ, ನೋಡೋಣ, ಏನಾದ ಹಾಡನ್ನ ಆಸ್ವಾದನೆ ಮಾಡೋಣ ಅಷ್ಟೇ. ಸಮಕಾಲೀನರು ಕಡ್ಕೋಳ ಮಡಿವಾಳಪ್ಪ ಮತ್ತು ನಾಗಲಿ ಸಿದ್ದಾರೂಢರು ಇವರೆಲ್ಲ ಸಮಕಾಲೀನರು. ಅಂದ್ರೆ ಇವರೆಲ್ಲ ಆರೂಢ ಪರಂಪರೆಗಳು. ಗೋವಿಂದ ಭಟ್ರು ಇವರ ಕೃಷ್ಣ ಶರೀಫನ ಗುರುಗಳು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅವರವರ ಪ್ರೀತಿ ವಿಶ್ವಾಸ ಇದ ಮೇಲೆ ಅವ್ರಿಗೆ ಗೋವಿಂದ ಭಟ್ರು ಒಂದ್ಸಲ ಅವ್ರಿಗೆ ಏನು ಜನಿವಾರ ಹಾಕ್ತಾರೆ. ಬರ ಅಂತಂದ್ರೆ ಅದು ಹಾಕಿದ ಜನಿವಾರವ ಅಂತ ಅಲ್ಲಿ ಪದ ಕಟ್ತಾರೆ. ತಾಲೂಕು ಶಿಶ್ನಾಳ ಗ್ರಾಮದ ಶರೀಫ ಶಿವಯೋಗಿ ಗದ್ದುಗೆಗೆ ಆಗಮಿಸಿದ ಕಲಾ ಮಾಧ್ಯಮದ ಎಲ್ಲ ಸನ್ಮಿತ್ರರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಭಾವೈಕ್ಯತೆ ಹರಿಕಾರ ಸಂತ ಶಿಶ್ನಾಳ ಶರೀಫರ ಒಂದು
ಗೀತೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದು ಸಂತ ಶಿಶುನಾಳ ಶರೀಫರ ಒಂದು ಗದ್ದುಗೆ. ಇದು ಶಿಶುನಾಳ ಅಂತ ಶಿಗ್ಗಾಂವ್ ತಾಲೂಕು ಶಿಶುನಾಳ ಗ್ರಾಮ. ಶಿಶುವಿನ ಹಾಳ ಅಂತ ಪೂರ್ತಿ ಗ್ರಾಮದ ಹೆಸರು. ಅದರ ಏನಂತೀರಿ ಸರ್ ಇದನ್ನ ಅಗಸಿ ದ್ವಾರ ಬಾಗಿಲು, ಪ್ರವೇಶದ ಬಾಗಿಲು. ಇಲ್ಲಿಂದ 1 ಕಿಲೋಮೀಟರ್ ಅಷ್ಟೇ ಒಳಗಡೆ. ಬನ್ನಿ ಒಳಗಡೆ ಹೋಗೋಣ, ಶರೀಫರ ಗದ್ದುಗೆ ನೋಡೋಣ. ಅಮ್ಮ ಒಂದು ಪದ ಆಡ್ತೀರಾ ನೀವು? ಎಂಟೆಂಟ ದಿನಕ್ಕೊಮ್ಮಿ ಬರುವುದು ಬೇಸ್ತಾರ, ಎಂಟೆಂಟ ದಿನಕ್ಕೊಮ್ಮಿ ಬರುವುದು ಬೇಸ್ತಾರ. ಗಂಟಿ ಜಾಗೂಟಿ ನಿನಗಾದೆ ಶಿವಯೋಗಿ, ಮಲ್ಲಿಗಿ ಆರುತಿಯ ಸತ್ಯಕ ಶಿಶುನಾಳ ಸರೀಪ ಜರಿಗೆ ಮುತ್ತಿನಾರುತಿ ಎತ್ತೀರೆ. ಎಂಟೆಂಟ ದಿನಕ್ಕೊಮ್ಮಿ ಬರುವುದು ಬೇಸ್ತಾರ, ಎಂಟೆಂಟ ದಿನಕ್ಕೊಮ್ಮಿ ಬರುವುದು ಬೇಸ್ತಾರ. ಗಂಟಿ ಜಾಗೂಟಿ ನಿನಗಾದೆ ಶಿವಯೋಗಿ, ಮಲ್ಲಿಗಿ ಆರುತಿಯ ಸತ್ಯಕ ಶಿಶುನಾಳ ಸರೀಪ ಜರಿಗೆ ಮುತ್ತಿನಾರುತಿ ಎತ್ತೀರೆ. ಹಾರುರಿಗೆ ಹರನಾದೆ ಮುಸಲ್ಮಾನ್ರಿಗೆ ಪಿರನಾದೆ, ಹಾರುರಿಗೆ ಹರನಾದೆ ಮುಸಲ್ಮಾನ್ರಿಗೆ ಪಿರನಾದೆ. ಶೀಲವಂತರಿಗೆ ನೀನಾದೆ ಶಿವಯೋಗಿ, ಮಲ್ಲಿಗಿ ಆರುತಿಯ ಸತ್ಯಕ ಶಿಶುನಾಳ ಸರೀಪ ಜರಿಗೆ ಮುತ್ತಿನಾರುತಿ ಎತ್ತೀರೆ. ಬಡವರೇ ಭಾಗ್ಯವ ಕೊಡು ಬಂಜರಿ ಮಕ್ಕಳ ಕೊಡು, ಬಡವರೇ ಭಾಗ್ಯವ ಕೊಡು ಬಂಜರಿ ಮಕ್ಕಳ ಕೊಡು. ಶೀಲವಂತರಿಗೆ ನೀನಾದೆ ಶಿವಯೋಗಿ, ಮಲ್ಲಿಗಿ ಆರುತಿಯ ಸತ್ಯಕ ಶಿಶುನಾಳ ಸರೀಪ ಜರಿಗೆ ಮುತ್ತಿನಾರುತಿ ಎತ್ತೀರೆ. ಹರಕೂನಿಲಿಂದ ಬರುವುದು ಆ ಬಂಡಿ, ಹರಕೂನಿಲಿಂದ ಬರುವುದು ಆ ಬಂಡಿ. 101 ಎತ್ತು ನಿನಗಾದೆ ಶಿವಯೋಗಿ, ಮಲ್ಲಿಗಿ ಆರುತಿಯ ಸತ್ಯಕ ಶಿಶುನಾಳ ಸರೀಪ ಜರಿಗೆ ಮುತ್ತಿನಾರುತಿ ಎತ್ತೀರೆ. ತೆಪ್ಪದ ತೇರಿಗೆ ಒಪ್ಪೇತ್ರಿ ಶಿಶುನಾಳ, ತೆಪ್ಪದ ತೇರಿಗೆ ಒಪ್ಪೇತ್ರಿ ಶಿಶುನಾಳ. ಧನಿಯ ಇಲ್ಲದ ತೇರ ಎಳದಾವ್ರಿ ಹರ ಹರ, ಮಲ್ಲಿಗಿ ಆರುತಿಯ ಸತ್ಯಕ ಶಿಶುನಾಳ ಸರೀಪ ಜರಿಗೆ ಮುತ್ತಿನಾರುತಿ ಎತ್ತೀರೆ. ಏನು ತಮ್ಮ ಹೆಸರು? ಹೊನ್ನಮ್ಮ. ಇದೇ ಊರು? ಇದವ್ರು ಅವ್ರ ಪದ ಒಂದು ಆಡ್ರಿ ಬೇರೆ ಅದರ. ಅವ್ರ ಪದ ಬರೋದಿಲ್ರಿ, ಇದ ಬರ್ತೈತ್ರಿ. ಅದಕ್ಕೆ ಮತ್ತೆ ಹಿಡಿಯೋದಾರ ಅಂದ್ರಲ್ಲ, ಅದಕ್ಕೆ ಕೇಳಿದೆ. ಇದು ಯಾರ್ದು ಹಾಡಿದು? ಇದು ನೀವು ಹಾಡಿದ್ದು? ಶಿಶುನಾಳ ಸರಿಪಜ್ಜಂದ್ರಿ ಇದು. ಅವ್ರದ್ದೇ? ಅವ್ರದ ಹಿಂಗ ಕಾರಣ ಕಟ್ನ ಇದ್ದಾಗ ಎಲ್ಲ ಅವ್ರನ್ನ ಕುಂದಿರ್ಸಿ ಹಬ್ಬಸ ಮುಂದೆ ಇದನ್ನ ಅವನ ಹೆಸರಿನ ಮ್ಯಾಗ ಹಾಡೋದು. ಹಂಗ ಜನಪದ ಗೀತೆ ಶರೀಫರು ಬರ್ತದಲ್ಲ ಇದು. ಈ ಜನಪದರು ಇದಾರಲ್ಲ ಸರ್, ಎಲ್ಲರನ್ನೂ ಒಳಗೊಂಡಂಥವ್ರು ಅವರು. ಅವ್ರನ್ನ ಇವ್ರನ್ನಲ್ಲ, ಈ ರಾಶಿ ಮಾಡೋರನ್ನ ಈ ರಾಶಿ ನೋಡ್ತೀರಿ, ಈ ರಾಶಿ ಮೇಲೆ ಅಂತಿ ಪದ ಕಟ್ತಾರ ಏನೋ, ಬಿಸು ಮುಂದ ಏನೋ ಬಿಸು ಕಲ್ಪದ ಕಟ್ತಾರ, ಏನೋ ಕುಟ್ಟ ಮುಂದೆ ಕಟ್ತಾರ. ಈಗ ಮೈನರ್ದಿದ್ರೆ ಅಂದ್ರೆ ದೊಡ್ಡವಳಾದ್ಮೇಲೆ ಒಂದು ಹೆಣ್ಮಕ್ಳು ಫಲವಂತಿಕೆ ಆದ್ಮೇಲೆ ಆವಾಗಿನ ಒಂದು ಪದ ಎಲ್ಲ ಆಚರಣೆಗಳಿಗೂ ಅವ್ರು ಕಟ್ತಾರೆ. ಆ ರೀತಿ ಈ ಈ ಶಿಶುನಾಳ ನಾಡಿನಂಥ ಈ ಹೆಣ್ಮಗಳು ಹಾಡಿದಂಥ ಹಾಡು ಜನಪದರ ಕಟ್ಟಿದಂಥ ಹಾಡಿದು ಶರೀಫರ ಬಗ್ಗೆ. ಮತ್ತು ಜನಪದರು ಅಂದರೆ ನಿಮ್ಮನ್ನ ಬಿಟ್ಟಿಲ್ಲ, ನಮ್ಮೊಳಗಿನ ಒಂದು ವ್ಯಕ್ತಿ ಅದು. ನಮ್ಮಂಗೆ ಯಾರೋ ನಮ್ಮ ಭಾವನೆ. ದಯಮಾಡಿ ಕ್ಷಮಿಸಿ, ದಯಮಾಡಿ ಕ್ಷಮಿಸಿ. ಮನೆಯವ್ರ ಊಟಕ್ಕೆ ಯಾವಾಗ ಕರ್ಕೊಂಡ್ ಬರ್ತೀರ? ಅವ್ರನ್ನ ಸಂಜೆ ಮುಂದೆ ಕರ್ಕೊಂಡ್ ಬರ್ತೀರ ನನ್ನ ಕತ್ತರ. ಇವರು ಬಸವರಾಜ ಮರಿ ಅನ್ನೋದು ಕರೀರಿ ನೋಡ್ರಿ. ಈ ಅಷ್ಟು ಖಡಕ್ ಮಾತು. ಹೌದ್ರಿ. ರಂಗಕರ್ಮಿ ಕಲಾವಿದ, ನಟ, ನಿರ್ದೇಶಕ, ನಿರ್ಮಾಪಕ, ನಾಟಕ ಕಂಪನಿಯ ಮಾಲೀಕ ಗುಡಿಗೇರಿ ಬಸವರಾಜು ಎನ್ ಬಸವರಾಜ್ ಅವರ ಮಗ ಸಂತೋಷ್ ನಾಗರೊಳ್ಳಿ ಅವರು. ಹೇಗಿದ್ದೀರಿ ಸಂತೋಷ್ ಅವರೇ? ಸಂಗಮೇಶ್ ನಾಗರೊಳ್ಳಿ ಅವರು. ಹೇಗಿದ್ದೀರಿ ಸಂಗಮೇಶ್ ಅವರೇ? ಆರಾಮದಿರಿ ಸರ್. ಇವ್ರನ್ನ ಒಂದು 3-4 ಅವರ್ ಕಾಯಿಸ್ಬಿಟ್ಟು ಕ್ಷಮಿಸಿ, ಉದ್ದೇಶಪೂರ್ವಕ ಖಂಡಿತ ಅಲ್ಲ. ನಾ ಏನು ತಿಳ್ಕೊಂಡೆ, ನಿನ್ನೆ ನಾನು ಹಂಗೆ ಹೇಳಿದ್ಕ ಇವರು ನನಗೆ ಪನಿಷ್ಮೆಂಟ್ ಕೊಡಕತ್ತಾರ. ಕ್ಷಮೆ ಬೇಡಿ, ಮನಸ್ಸನ್ನ ತಲೆ ಮಾಡ್ಕೊಂಡು. ಈಗ ನಾವೇನ್ ಮಾಡೋಣ ಸರ್? ಈಗ ಸೀರೆ ನಾವು ಊರಿಗೆ ಹೋಗೋಣ್ರಿ. ಇಲ್ಲ, ಇದೊಂದು ಮಾಡ್ಕೊಂಡು ಹೋಗ್ಬಿಡ ಸರ್. ಇದು ಲೇಟ್ ಆಕೈತಿ, ಭಾಳ ಲೇಟ್. ಇಲ್ಲ, ಊಟ ಮಾಡ್ಕೊಂಡು ಬಂದ್ರು. ಊಟ ಎಲ್ಲಿ? ಇಷ್ಟು ದೂರ? ಇಲ್ಲ ದೂರ 5 ಕಿಲೋಮೀಟರ್. 5 ಕಿಲೋಮೀಟರ್ ಹುಡುಗೇರಿ. ಅಯ್ಯೋ, ಇದು ಮುಗ್ದೋದು. ಇಲ್ಲ, ನೀವು ಈ ಕಡೆ ಬರ್ತೀರಿ ಮತ್ತೆ ಆ ಕಡೆ ಹೋಗ್ತೀರ? ಮತ್ತೆ ಇಲ್ಲ, ಇದಕ್ಕೆ ಹೋಗಾರ. ಹಂಗಲ್ಲ, ನೀವು ಮತ್ತೆಲ್ಲಾರು ಶೂಟ್ ಮಾಡಂಗ. ಎಲ್ಲಿದ್ದೀವಿ ಸರ್ ನಾವೀಗ?
ಈಗ ಸೀದಾ ಶಿಶುನಾಳಲ್ಲಿದ್ದೇವೆ. ಶಿಶುವಿನಹಾಳ. ಶಿಶುವಿನ ಹಾಳ. ಏನು ಶಿಶುನಾಳ ವಿಶೇಷ ಅಂತಂತಂದ್ರೆ ಇವರು ಒಬ್ಬರು ಕವಿ, ಆತ್ ಬೆಳಕ ಸಂತರು, ಆತ್ ಬೆಳಕ ಸ್ವಂತ ತತ್ವ ಪದಗಳನ್ನ ದೇಹದ ಏನೈತಿ ದೇಹದೊಳಗೆ ಈ ತತ್ವ ಪದ ಅಷ್ಟು ಹಾಡ್ಯಾರ. ಬದುಕಿಗೆ ಬೇಕಾಗಿರೋದೆಲ್ಲ ಹಾಡ್ಯಾರ. ಅಷ್ಟು ಅವ್ರು ಇರೋವೆಲ್ಲ ತತ್ವದ ಈ ದೇಹದ ಮೇಲೆ ವಿನಃ ಮತ್ತೊಂದು ಹೊರಗೆಲ್ಲಿ ಅವರ ಹಾಡ ರಚಿಸಿಲ್ಲ. ಹೌದು ಸರ್. ಹೌದು. ಇದು ಅವ್ರ ಏನು ಹುಟ್ಟಿದ ಜಾಗನ ಏನಿದು? ಇದು ಅವ್ರ ಸ್ವಂತ ಊರು. ಅಲ್ಲಿ ಇಲ್ಲಿ ಸಮಾಧಿ ಮಾಡಿದ್ದು. ಸಮಾಧಿ ಮಾಡಿ. ಬನ್ನಿ ಸರ್ ನೋಡೋಣ. ಬರ್ರಿ. ಅಂದ್ರೆ ಇದು ಶರೀಫರು ಹುಟ್ಟಿದ ಊರೇ? ಹೌದು ಹೌದು ಹೌದು. ಓ, ಸಂತ ಶಿಶುನಾಳ ಶರೀಫ್ ಅನ್ನೋದು ಅದಕ್ಕೆ. ಹೌದೌದು. ಶಿಶುವಿನ ಹಾಳದ ಶರೀಫ್ ಅವರು. ಸರಿಪ. ಓಹೋ. ಇವ್ರನ್ನೇ ಅವರು ಗೋವಿಂದ ಭಟ್ರು ಕಳಿಸಿದ ಗೋವಿಂದ ಭಟ್ರು ಅಂತಂದು ಅವರು ಇವ್ರನ್ನ ಶಿಷ್ಯತ್ವ ಮಾಡ್ಕೊಂಡ್ರು. ಅವ್ರು ಬ್ರಾಹ್ಮಣರು ಗೋವಿಂದ ಭಟ್ರು, ಇವರು ಮುಸ್ಲಿಮ್ಸ್. ಅದು ಹಿಂಗೆ ಅವ್ರು ಮಾಡ್ಕೊಂಡ್ರು. ಅದೇಂಗೆ ಗುರು ಶಿಷ್ಯರು ಮಾಡ್ಕೊಂಡು ಅವ್ರ ಅಣ್ಣಾರು ಸರಿಪಜ್ಜಾರ ಅಣ್ಣಾರು ಅದಕ್ಕೆ ಇದನ್ನು ಮಾಡಿದ್ರು. ಮುಸ್ಲಿಮ್ಸ್ ಒಬ್ಬ ಸಾಬೂನು ತೊಗೊಂಬಂದು ನೀವು ಇದನ್ನು ಮಾಡ್ತಿಲ್ಲ ಅಂತಂದು ಅದಕ್ಕೆ ಹೇಳಿದ್ರು. ಸರಿಪಜ್ಜಾರ ಏನಂದ್ರೆ, ಮಡಿ ಅಂತಂದು ಹೋಗಿ ನೀನು ಕೆರೆಯಾಗ ಜಳಕ ಮಾಡ್ತೀಯಲ್ಲ, ಅಲ್ಲಿ ಏನೈತಿ ಮಡಿ ಅಂತ ಕೇಳಿದ್ರು ಅವ್ರು. ಸರಿಪಜ್ಜಾರ, ನೀ ಸ್ನಾನ ಮಾಡ್ತೀರಿ ಕರೆ ಇಲ್ಲ ನಂಗಿಲ್ಲ, ಆದ್ರೆ ಮಡಿ ಎಲ್ಲೈತಿ ತೋರ್ಸ್ ನನಗೆ. ಅದ್ರೊಳಗೆ ಎಮ್ಮಿ ನಾಯಿ ಏನು ಎಲ್ಲ ಮಾಡ್ತಾವೆ. ಮಡಿ ಹೆಂಗೆ ಆಕತಿ? ಮಡಿ ನೀ ಮಾಡೋದು ಮಡಿ ಅಲ್ಲ, ಕಾಲು ಮಡಿ ಅಂತಂದ್ರಿ. ಕಾಲು ಮಡಿ ಅಂದ್ರೆ ಅರ್ಥ ಆಯ್ತಾ? ಇಲ್ಲ, ಅರ್ಥ ಆಗಲಿ ಸರ್. ಅಯ್ಯೋ, ಹೌದು ಸರ್. ನೀವು ಮಡಿ ಮಾಡ್ತೀಯಲ್ಲ, ಇದು ಕಾಲು ಮಡಿ. ಹಂಗ ಮನಸ್ಸಿಗಿರ್ಬೇಕು ಮಡಿ. ಇವರು ಒಂದಿನ ಗುಡಿಗೇರಿ ಬರ್ತಾರೆ. ಗುಡಿಗೇರಿ ಬಂದು ನಿಮ್ಮೂರಿಗೆ ನಮ್ಮೂರಿಗೆ ಇವ್ರಿಗೆ ಒಟ್ಟ ಏನು ಇರಂಗಿಲ್ಲ. ಗಂಜಾ ಸೇಯಕ್ಕೆ, ಚಿಲ್ಮಿ ಸೇಯಕ್ಕೆ ದುಡ್ಡು ಇರಂಗಿಲ್ಲ, ಏನು ಇರಂಗಿಲ್ಲ. ಬಂದು ಸುಮ್ಮನೆ ಕುಂಡಿರ್ತಾರೆ. ಎಲ್ಲೇ ನಮ್ಮ ದೇವಿ ಗ್ರಾಮ ದೇವತೆ ದ್ಯಾಮವ್ವನ ಗುಡಿಯಾಗ ಕುಂಡಿರ್ತಾರೆ. ಗುಡಿಗೇರಿ ದ್ಯಾಮವ್ವನ ಗುಡಿಲಿ ಕುಂತು, ಏನು ತಾಯಿ ನನಗೆ ಇವತ್ತು ನನಗೆ ಚಿಲ್ಮಿ ಸೇಯಕ್ಕೆ ನನಗೆ ಆಸೆ ಭಾಳ ಆಗೈತಿ, ನನಗೇನಿಲ್ಲ ಅಂತ ಕೇಳ್ತಾರೆ. ಕೇಳಿದ ಗುಟ್ಲೆ ಆ ತಾಯಿ ಕಟ್ಟಿಗೆ ಮೂರ್ತಿಯಿಂದ ಎದ್ದು ಬಂದು ನತ್ತು ಕೊಡ್ತಾಳೆ. ನತ್ತು ಮೂಗಿನ ನತ್ತು. ಅದನ್ನು ಸರಿಯಾಗಾರ ಅವ್ರ ಮನೆ ಏನೈತ್ರಿ ಹೆಸರಲ್ಲಿ ಅವ್ರಿಗಿಲ್ಲ. ಅವ್ರ ಮನ್ಯಾಗ ಒತ್ತಿ ಇಟ್ಟು ಸರಿಯಾಗಿ ತೊಗೊಂಡು ಹೋಗ್ತಾನೆ. ಮುಂಜಾನೆ ಬಂದು ಪೂಜಾರಿ ನೋಡ್ತಾನೆ, ಇರಂಗಿಲ್ಲ, ನತ್ತಿಲ್ಲ, ಕಿಲಿ ಹಾಕಿದಂಗೆ ಐತಿ, ನತ್ತಿಲ್ಲ. ಎಲ್ಲಿ ಹೋತು? ಯಾರು ಹೇಳ್ತಾರೆ ಹಿಂಗೆ ಸರಿಪ ಹಿಂಗಿಟ್ಟು ಜನ ಕರೆಸ್ತಾರೆ. ಇದನ್ನ ಯಾರು ಕೊಟ್ರಿ ನೀನು? ಹೆಂಗೆ ತೊಗೊಂಡಿ ನೀನು? ತಾಯಿ ಕೊಟ್ಲು, ನಾ ಮಗ ತೊಗೊಂಡೇನಿ ಅಂತ ಹೇಳ್ತಾನೆ. ಆ ತಾಯಿ ಕೊಟ್ಲು, ನಾ ತೊಗೊಂಡೇನಿ. ಹಂಗಾರೆ ನಮ್ಮ 4 ಮಂದಿ ನಾವು ಹಿಂಗೆ ಕುಂತೇವಿ, ಹಿಂಗೆ ತೋರ್ಸಂಗಾರ ಆಕಿ ನಾವು ಒಳಗಿಟ್ಟು ಕಿಲಿ ಹಾಕ್ತೀವಿ, ನತ್ತು ನಾ ಆಕಿಗೆ ಹಾಕಿ ಕಿಲಿ ಹಾಕ್ತೀವಿ, ನೀ ಇಸ್ಕೊ ಅಂತ. ಸರಿ ಅಂತನ್ರಿ. ಆಯ್ತು ಮಾಡ್ತೇನೆ. ಇಟ್ಟು ಕಿಲಿ ಹಾಕಿ ಕುಂಡಿರ್ತಾರೆ ದೈವ. ತಾಯಿ ನೀನವ ಅಂತಂದು ಕೈ ಮುಗಿತಾನ, ಕೈಯಾಗ ಬಂದ್ಬಿಡ್ತೈತಿ ನತ್ತು. ಕೈಯಾಗ ಕೊಡ್ತಾಳೆ ನತ್ತು. ಒಳಗ್ಲಿಂದ ಕೈ ಇಷ್ಟ ಬರ್ತೈತಿ. ಕೈ ನೋಡ್ತಾರೆ, ಬಾಗಿಲು ಒಳಗೆ ಹಾಸಿ ಹಿಂಗೆ ಬರ್ತೈತೆ ಅದು. ಓಕೆ, ಗುಡ್. ಇದೇ ಅವ್ರು ಹುಟ್ಟಿದವರು? ಇದು ಊರು. ಅವ್ರು ಹುಟ್ಟಿದ ಮನೆಗಿನೇ ಆ ಥರದ್ದೇನಿಲ್ಲ? ಇಲ್ಲ ಇಲ್ಲ ಇಲ್ಲ. ಅಯ್ಯೋ, ಊರು ಅಲ್ಲೈತಿ, ಶಿಶುನಾಳ ಅಲ್ಲೈತಿ, ಅಲ್ಲೈತಿ ಊರೈತಿ. ಇದೇನೈತಲ್ಲ ಆ ಬಸವಣ್ಣ ಕಾಣಿಸ್ತೈತಲ್ಲ, ಇದು ಅವ್ರ ಗುರು ಗೋವಿಂದ ಭಟ್ರು. ಅಲ್ಲಿ ಐತಿ, ತೋರಿಸ್ತೀನಿ. ಆ ಗೋವಿಂದ ಭಟ್ರಲ್ರಿ, ಆ ಬಸವೇಶ್ವರ ಐತಿ ನೋಡ್ರಿ, ಅದು ಉದ್ಭವ ಮೂರ್ತಿ. ತಾನ ಉದ್ಭವ ಆಗಿದ್ದ. ಅಲ್ಲಿ ಐತಿ, ತೋರಿಸ್ತೀನಿ ಗುಡಿಯಲ್ಲಿ. ಊರೊಳಗೈತಿ, ಬರ್ರಿ ತೋರಿಸ್ತೇನೆ. ಆ ಬೈದು ಬರದ ಬಸ್ಸು ಏನು ತಗೊಂಡಿಲ್ಲ ಅಂತ ಮೊದಲಿತ್ತು. ಅವರೆಲ್ಲ ಬೇರೆ ಫೋನು ಅದ ಹಾಕ್ಬಿಟ್ರು ಒಂದು ಸಲ ರೀ. ಇವ್ರು ಪವಾಡ್ ಭಾಳ ಅದಾವ ರೀ, ಪವಾಡ್ ಭಾಳ ಅದಾವ. ಹಿಂದೆ ಕೊಡಿ ಎಲ್ಲಮ್ಮನ ಗುಡಿ ಒಳಗೆ ಚಳಿ ಹತ್ತಿ ಬಿಟ್ಟಿರ್ತೈತಿ ಇವ್ರಿಗೆ. ಸರಿಪಜ್ಜರಿಗೆ ಹತ್ಬೇಕು ನಾಗಲಿಂಗಪ್ಪಜ್ಜ ಮಡಿವಾಳ, ನವಲ್ಗೊಂದು ನಾಗಲಿಂಗಪ್ಪಜ್ಜ ರೀ ಕುಂತಿರ್ತಾರ.
ಹೆಂಗೆ ಮಾಡೋದು ಯಜ್ಜ ಅಂತಂದು ಸರಿಪಜ್ಜ ಅವ್ರನ್ನ ಕೇಳ್ತಾನೆ ರೀ ನಾಗಲಿಂಗಪ್ಪಜ್ಜರ್ನ ನವಲ್ಗುಂದ ನಾಗಲಿಂಗಪ್ಪಜ್ಜರ್ನ ಏ ಅದಾಳಲ್ಲ ತಾಯಿ ಆಕಿನ ಸುಡು ಆಮೇಲೆ ಹಚ್ಚಿ ನೀನು ಚಿಲ್ಮಿ ಹಚ್ಕೋ ಕಾವುನ ಕೊಟ್ಟಂಗಕತಿ ಇದನ್ನ ಕೊಟ್ಟಂಗಕೈತೆ ಅಂದ. ಹೌದಾ? ಹೌದು, ಇಲ್ಲಿ ಪ್ಯಾಕ್ಟ್ ಆಗಿದ್ದು. ಬೆಂಕಿ ಹಚ್ತಾರೆ ಅದಕ್ಕೆ, ಸುಟ್ಟು ಬಿಡ್ತಾರೆ. ಅದನ್ನೊಬ್ರು ಯಾರು ನೋಡ್ತಾರೆ, ಓ ಹಿಂಗೆ ಬೆಂಕಿ ಹಚ್ಚಾರ ಇವ್ರು ಕದ ಹಾಕ್ಕೊಂಡು ಬಂದು ಹೊರಗೆ ಬಂದು ಕುಂತಿರ್ತಾರೆ, ಸುಮ್ಮನೆ ಕಾಯಿಸ್ಕೊಂಡು ಸುಮ್ಮನೆ ಬಂದು ಕುಂತಿರ್ತಾರೆ. ಬಂದು ಹಿಡೀ ಜನ ಮುತ್ತಿಗೆ ಹಾಕ್ತೈತಿ. ಮುತ್ತಿಗೆ ಹಾಕಿಂದ ಯಾಕೆ ಸುಟ್ಟಿ, ಯಾರು ಸುಟ್ರ, ಒಳಗದಾಳ ನಮ್ಮವು ಒಳಗದಾಳ ಹೋಗಿ ನೋಡ್ರಿ ಅಂತ ಕಿಲಿ ಹಾಕಿದಂಗೆ ಇರ್ತೈತಿ. ತೆಗೆದು ನೋಡ್ತಾರೆ ಹೆಂಗೈತಿ ಮೂರ್ತಿ ಹಂಗೆ ಇರ್ತೈತಿ. ಓಕೆ. ಹಾಕ್ಬೇಕ ಒಂದು ಸಲ ಯಮ್ನೂರು ಜಾತ್ರೆಗೆ ಹೋಗ್ತಾರೆ ಇವ್ರು. ನಾಗಲಿಂಗಪ್ಪಜ್ಜ ಒಂದು ಜೋಳಿಗೆ ಕೊಟ್ಟಿರ್ತಾನೆ ರೀ ಸರಿಪಜ್ಜಿಗೆ. ಹೌದು ರೀ, ಕೊಟ್ಟಿರ್ತಾನೆ. ಅದನ್ನ ಏನು ಮಾಡ್ತಾನೆ ಇವ, ಇಟ್ಕೊಂಡಿರ್ತಾನೆ. ಅಲ್ಲಿ ಹೋಗೋದ್ರಿಗೆ ತುಂಬತದ್ಲಿ ಜಾತ್ರೆ ಹೆಂಗಿದ್ರು ಅದನ್ನ ಮಾರಕ್ಕೆ ಬರ್ತೈತಿ ಅಂತಂದ. ಇವೇನು ಮಾಡಿಬಿಟ್ಟಿರ್ತಾನೆ, ಅವ್ನು ಗೊತ್ತಿಲ್ದಂಗೆ ಒಂದು ತೂತು ಮಾಡಿರ್ತಾನೆ ಸರಿಪಜ್ಜ. ಯಾರೇನು ಹಾಕಿದ್ರು ತುಂಬಂಗಿಲ್ಲ, ತಳಗಿಳಿದು ಹೋಗಿರ್ತೈತೆ ಜಳಗೆಗಿಂದ. ಎಷ್ಟು ಆತ್ಲೇ ಸರಿಪ ಅಂತ ಕೇಳ್ತಾನೆ. ಎಲ್ಲೈತಿ ಅಂತ ನಾವು ನೋಡಂತ ತೋರಿಸ್ತಾನೆ. ಮತ್ತೆ ಎಲ್ಲಿ ಹೋತು ತಳಗಾಸಿ ಹೋತು. ಜೀವನಾನ ಹಿಂಗೆ ಅಂತ ಹೇಳ್ತಾನೆ ರೀ. ಎಲ್ಲ ಎಷ್ಟು ನಮ್ಮದು ನಾವು ಏನು ಮಾಡ್ತೀವಿ ನಮ್ಮದು ಅಂತಂದು ಹುಟ್ಟಿದಾಗಿಂದ ಸಾಯೋ ಮಟ್ಟ ಏನು ಮಾಡ್ತೀವಿ ಏನು ಉಳಿಯಂಗಿಲ್ಲ. ಒಳ್ಳೆಯದು ಕೆಟ್ಟದ್ದು ಅಷ್ಟೇ. ನಾನು ನಂದು ಆಸ್ತಿ ಎಣೆ ಏನು ಬರೋದಿಲ್ಲ. ಹೋಗಬೇಕಾರ ಏನು ಕೆಟ್ಟಿದ್ನೋ ಅಂತಾರ ಅವನ, ಇಲ್ಲ ಏನು ಒಳ್ಳೆ ಮನುಷ್ಯ ಇದ್ನಪ್ಪ, ಇದ ಒಂದು ಬರೋದು. ಎರಡೇ ಬರೋದು. ಅವನು ಎಷ್ಟು ಆಸ್ತಿ ಮಾಡಿದ್ದ ನೋಡು ಹೋಗ್ಬಿಟ್ಟ ಅಂತೆಲ್ಲ ಬರಲ್ಲ. ಎಂಥ ಒಳ್ಳೆ ಮನುಷ್ಯ, ಎಂಥ ಕೆಟ್ಟ ಮನುಷ್ಯ, ಇವೇ ಎರಡು ಬರ್ತಾವೆ. ಕಡೇಕ ಯಪ್ಪ ಉಡ್ದಾರ ಸತಿಗೆ ಬಿಡಂಗಿಲ್ಲ, ನಮ್ಮದು ಉಡ್ದಾರ ಸತಿ ತೆಗೆದು ಮನಗಿಸ್ತಾರ ಬರೀ ಬತ್ಲಿ ಅಂತ ಹೇಳ್ತಾನೆ. ನಿಜ ಅಲ್ಲ ಸರ್? ಹೌದು ತಾನೆ. ಪ್ರತಿಯೊಂದು ಮನುಷ್ಯನೂ ಅಷ್ಟೇ ರೀ. ನಂದು 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 ಯಾವುದು ನಂದಲ್ಲ, ಈ ದೇಹನ ನಂದು ಅಲ್ಲ ಅಂತ ಹೇಳ್ತಾನೆ ನಾವು. ಕೊನೆ ಸುಟ್ಟು ಹೋಗಿತಾರೆ ಅದು ಸುಟ್ರೆ ಸುಡ್ಲಿ, ಮಣ್ಣರ ಮಾಡಲಿ, ಮಣ್ಣು ಆದ್ರೂ ನಿಧಾನವಾಗಿ ಕೊಳತು ಹೋಗ್ಬಿಡ್ತೈತಿ ಅಲ್ವಾ? ಅದೊಂದು ಹಾಡು ಹೇಳಿ ಅಂತ ಅದ ಇದು ನಮ್ಮ ಅದ ಯಾವ ಭಕ್ತ ಕುಂಬಾರದಾಗ ಹೇಳ್ತಾನೆ ರೀ, ಮಾನವ ದೇಹ ಮಣ್ಣಲ್ಲಿ ಮಡಿಕೆ ಅಂತಂತ ಮಾಡಿ ಮೂಳೆ ಮೌಸದ ಹೊದಿಕೆ. ಅದ್ ಬಳಕ ಒಂದು ಊರೊಳಗೆ ಹಿಂಗೆ ಹೊಂಟಿರ್ತಾರ. ಒಬ್ಬಕ್ಕೆ ಹಿಂಗೆ ನೀರು ಹಚ್ಚಿರ್ತಾರೆ, ನೀರು ಜಗ್ತಿರ್ತಾರೆ ಅವ್ರು. ನೀರು ಜಗ್ಗಬೇಕಾರೆ ಹೋಗಿ ಅವ್ನು ದೂಡ್ ಬಿಡ್ತಾನೆ. ಅದ್ರ ನಾಗಲಿಂಗಪ್ಪಜ್ಜ ಆ ಬಾವ್ಯಾಗ ದೂಡ್ ಬಿಡ್ತಾನೆ. ಎಲ್ಲರೂ ಚೀರಾಡಕತ್ಬಿಡ್ರಿ ಹೆಣ್ಮಕ್ಳು. ಏನಾಯ್ತು ಹಿಂಗೆ ಬಾವಿ ಎಲ್ಲೋ ಬಂದು ಮುತ್ತಿಗೆ ಯಾಕೆ ಆಕಿನ ದೂಡಿದ್ವಿ, ಯಾರು ದೂಡ್ಯಾರ, ಆ ತಾಯಿ ಮನ್ಯಾಗ ಅದಾಳ ನೋಡಿ ಹೋಗ್ರಿ ಅಂತ. ಮನ್ಯಾಗ ನೋಡಿದ್ರೆ ಮನ್ಯಾಗ ಇರ್ತ. ಇಂಥವು ಸಾವಿರಾರು ಹಿಂಗೆ ಬಾವಿ ಕಟ್ಟಿ ಮೇಲೆ ಹೊಂಟ್ರ ನೀರಡಿ ತೆಗಿರ್ತೈತಿ. ಹೊಕ್ಕನ ನೀರು ಕೊಡಮ್ಮ ತಾಯಿ ಅಂತ ನೀರು ಕೊಡಾಕತ್ತ. ಆಕಿ ಒಳ್ಳೆ ಚಂದೋಳಿ ಚಲಿಬೇಕಿ, ಆಕಿನ ಮ್ಯಾಗ ಮೋಹ ಬಂದ್ಬಿಡ್ತೈತಿ ಸರಿಪಜ್ಜ. ಅವಾಗ ಗೋವಿಂದ ಅಜ್ಜಾರ ಅಂತೇಳಿ ಬರ್ತಾನೆ. ಬಂದು ಹಿಂಗಾಗೈತಿ, ನೀರಿಲ್ದ ಸ್ನಾನ ಮಾಡಿ ಬಾ ಅಂತ ಹೇಳ್ತಾನೆ ರೀ. ಹಂಗೆ ನೀರಿಲ್ದ ಸ್ನಾನ ಮಾಡಿ ಬರ್ಬೇಕು. ಹೊಕ್ಕ ನೀವು ಮನೆಗೆ ಹೆಂಗೆ ಅಂತಂತಂದು ಹೊಕ್ಕನ. ಹೋಗಿಂದ ಅವ್ರ ಮನೆಗೆ ಹೊಕ್ಕನ, ಹೋಗಿ ಕರಿತಾನ. ಅವ್ರ ಮನೆ ಯಜಮಾನ ಬರ್ತಾನೆ. ಬಾರಪ್ಪ ಒಳಗಂತಾನೆ. ಬರಂಗಿಲ್ಲ, ನಾ ಕೊಟ್ಟಿದ್ದು ಕೇಳಿದ್ದು ಕೊಡ್ತಾನೆ ಅಂದ್ರೆ ಬರ್ತಾನೆ, ಇಲ್ಲಾಂದ್ರೆ ಒಳಗೆ ಬರಂಗಿಲ್ಲ. ಕೊಡ್ತೇನೆ ಬಾರಪ್ಪ ಅಂತಾನೆ. ಹೊಕ್ಕ ಏನು ಕೊಡ್ತೀನಿ, ಕರಿ ನಿನ್ನ ಸೊಸಿನ ಅಂತ ಕರಿತಾನೆ. ನಾನು ಯಾವಾಗ ಇಲ್ಲಿ ಮಟ್ಟ ಹೇಳ್ತೇನೆ ಅಲ್ಲಿ ಮಟ್ಟ ನೀನು ಇಟ್ರಸಂಗಿಲ್ಲ, ಹೊಡಿಬೇಕು ನನ್ನ ಬರ್ಕೊಲ್ಲಿ ತಗೋ ಚಾಟಿ ಏನಂತ. ಆಮೇಲೆ ಮೈಯನ್ ರಗತ್ ಬರ್ಬೇಕು, ಅಲ್ಲಿ ಮಟ್ಟ ಹೊಡಿಬೇಕು. ಅವ ಕಾಲು ಬರ್ತಾನೆ. ಯಪ್ಪ ಏನು ನನಗೆ ಶಿಕ್ಷೆ ಕೊಡಾಕತ್ತಿ ಅಂತ ಕೇಳ್ತಾನೆ ರೀ ಅವ ಮನೆ ಯಜಮಾನ. ಆಕಿ ಮಾವ ಆಕೆ ಅಂತಾಳ್ರಿ, ಶಣೆ ಇರ್ತಾಳೆ. ನೀನು ಕೊಟ್ಟಿದ್ದು ನಾ ಕೊಡ್ತೇನೆ, ನಾ ಕೊಟ್ಟಿದ್ದು ನೀ ಕೊಡ್ಬೇಕು. ಒಳ್ಳೆ ರೆಕಾರ್ಡಿಂಗ್. ನಾ ಕೊಟ್ಟಿದ್ದು ನೀ ಕೊಡ್ಬೇಕು ಅಂದ್ರೆ ನಾ ಕೊಡ್ತೇನೆ, ಕೊಡ್ತೇನೆ.
ತಲಾಂತರದಿಂದ ನನ್ನ ಮಂತ್ಯಾನ ಒಟ್ಟ ಯಾವುದಕ್ಕೂ ಕೊರತೆ ಇರಬಾರ್ದು, ಎದಕ್ಕೂ ಇದು ಆಗಬಾರ್ದು. ಹಂಗೆ ನೀ ಕೊಡ್ತೇನೆ, ನಾನು ನಿನ್ನ ಭಿಕ್ಷೆ ನಾ ಕೊಡ್ತೀನಿ ಅಂತ ಅಂತಾಳ್ರಿ. ಆಯಿತು ಕೊಡ್ತೇನೆ ಅಂತ ಮೈಸು ಹೊಡಿತಾಳ್ರಿ. ಎಲ್ಲಿ ಬೇಕಾದ್ರೆ ರಕ್ತ ಬಂದಿರ್ತೈತಿ. ಆಕಿನ ಕಾಲು ಬಿದ್ದು ಹೋಗ್ಕಂಡ್ರಿ ಶುದ್ಧವಾಗಿ. ನೀರಿಲ್ಲದೆ ಸ್ನಾನ ಮಾಡಿ ಹೋಗ್ತಾನೆ. ಅದು ಮುಖ್ಯ. ಅವನ ಮನಸ್ಸಲ್ಲಿ ಬಂತಲ್ಲ ಅದೇ ಪಾಪ ಅಂತ ಮನಸ್ಸು. ನಮ್ಮ ನಂಗನ್ಸುತ್ತೆ ನಮ್ಮ ಈ ಭಾರತದ ನೆಲ ಇದೆಯಲ್ಲ, ಈ ಥರ ಸಂತರುಗಳು ಸಾಕಷ್ಟು ಜನ ಐತ್ರಿ. ಇನ್ನೂವರೆಗೆ ಐತಿ. ಹಿಮಾಲಯ ಪರ್ವತದೊಳಗೆ ಇನ್ನೂವರೆಗೆ ಐತಿ. ಶುದ್ಧೀಕರಣ ಅನ್ನುವಂಥದ್ದು ಬರೀ ನೀರಿಂದ ಸಾಧ್ಯ ಇಲ್ಲ. ಬರೀ ಮೈ ಎಷ್ಟು ಉಜ್ಜಿದ್ರೇನು ಒಳಗಿಂದ ಕಳಿಬೇಕಲ್ರಿ ನಾವು. ಚರ್ಮ ತೊಳೆದರೆ ಕರ್ಮ ಹೋಗಿ ಹೌದು ಹೌದು. ಅಂತರಂಗ ಬಹಿರಂಗ ಅನ್ನಕ್ಕ ಅದೇ ಅದೇ ವಚನನೇ ಒಂದು ಇದೆಯಲ್ಲ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಇದೇ ಕೂಡಲ ಸಂಗಮ ದೇವರನ್ನು ವರ್ಷವಂತ ಪರಿ ಯಾವುದು ಅಂತರಂಗ ಮತ್ತು ಬಹಿರಂಗ ಶುದ್ಧ ಇರ್ಬೇಕು. ಕೊಲಬೇಡ ಉಸಿಯ ನುಡಿಯಲ್ಲಿ ಮನಸ್ಸಿನಾಗ ಇಟ್ಕೊಂಡು ಮಾಡಿ ಮನಸ್ಸಿನಾಗ ಏನೋ ಹೊಲಸಿಟ್ಕೊಂಡು ಕಾಶಿ ಹೇಸಿ ಪಾಸಿ ತನ್ನ ಮನಸ್ಸಿನಾಗ ಇಟ್ಕೊಂಡು ಕಾಶಿಗೆ ಹೋದಲ್ಲಿ ಏನೈತಿ ಅಂತ. ಓ ಅಲ್ವಾ, ನೀ ಕಾಚಿಗೆ ಹೋದ್ರು ಅಷ್ಟ, ಎದಕ್ಕೆ ಹೋದ್ರು ಅಷ್ಟ. ಒಳಗೆ ಏನು ನೋಡ್ಕೋದು ನೀವು. ನೀರಿಲ್ಲ ಸ್ನಾನ ಮಾಡ್ಬೇಕು. ನೀರಿಂದ ಸ್ನಾನ ಮಾಡ್ಬೇಕು, ಅವಾಗ ಸರಿ ಹೋಗ್ತದೆ. ಬರ್ರಿ ಸರ್ ನೋಡೋಣ. ಇವ್ರು ಯಾರು ಸರ್ ಇವ್ರೊಬ್ರು? ಇವರು ಶರೀಫ್ ಅಜ್ಜಾರಿ, ಅವ್ರ ಶರೀಫ್ ಅಜ್ಜ, ಇವ್ರು ಗೋವಿಂದ ಅಜ್ಜಾರಿ. ಗುರು ಶಿಷ್ಯ. ಅದಕ್ಕೆ ಇವ್ರು ಜನಿವಾರ ಹಾಕಿಂದ ಹಾಡ್ತಾರೆ ಇವ್ರು ಅಜ್ಜಾರ. ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರ ಅಂತ. ಯಾಕೆ ಜನಿವಾರ ಹಾಕಿದ್ರು? ಅದೇ ಈ ಮುಸ್ಲಿಂ ಅನ್ನೋದ್ ಸಂಬಂಧ ಮುಸುಲ ಅಂತಿದ್ರು. ಗುರು ಗೋವಿಂದ ಭಟ್ರು ಶಿಷ್ಯ ಒಬ್ಬ ಮುಸಲ್ಮಾನ ಅಂತ ಜನ. ಮುಸಲ್ಮಾನ ನಂಗೆ ಮುಸುಲ ಸರಿಪ ಹುಚ್ಚ. ಅವನೊಬ್ಬ ಮುಸಲ್ಮಾನ ತೊಗೊಂಬಂದು ನಮ್ಮ ಕುಲ ಎಲ್ಲ ಕೆಡ್ಸಾಕತ್ತಾನ ಅಂತ ಹೇಳ್ತಾನೆ. ಆ ಶಿಷ್ಯ ಬಳಗ ಸತಿಗಿನ ಅವ್ರಿಗೆ ಸೇರ್ತಿದ್ದಿಲ್ಲ. ಅವಾಗ ಏನ್ ಮಾಡ್ಬಿಟ್ಟ ಗುರು ಗೋವಿಂದ. ಹಂಗಂದ್ರೆ ಇವ್ನ ಶಿಷ್ಯನ ಪರೀಕ್ಷೆ ಮಾಡ್ಬೇಕಂತಂದು ಎಲ್ಲಿಗೆ ಕರ್ಕೊಂಡು ಹೋಗಿರ್ತಾನ ಒಂದ್ಸಲ. ಗೋವಿಂದಜ್ಜ ಕರ್ಕೊಂಡು ಹೋಗಬೇಕಾರೆ ಒಂದು ಮುಳ್ಳಿನ ಬೇಲಿ ಐತಿ, ಹೆಂಗೆ ಬರಲಿ ಅಪ್ಪ ಅಂತ. ಸರಿಪ ಗೋವಿಂದಜ್ಜರ ಕಾಲೊಳಗೆ ಪಾದರಕ್ಷೆ ಇರ್ತಾವ್ರಿ. ಪಾದರಕ್ಷೆ ಏನು ಮಾಡಿಬಿಡ್ತಾನೋ, ದಾಟಿಂದ ಅಲ್ಲಿ ಪಾದರಕ್ಷೆ ಇಡ್ತಾನೆ. ಇಟ್ಟು ಇದನ್ನ ಮೆಟ್ಟಿ ಈಚೆ ಕಡೆ ಬರ್ರಿ ಅಂತಾನೆ. ಇವ್ರೆಲ್ಲರೂ ಏನು ಮಾಡ್ತಾರೆ, ಅಪ್ಪಾರ ಪಾದ ನಾವು ತೋದ್ರೆ ಪಾಪ ಬರ್ತೈತಿ ಸರ್ಕೊಂಡ್ಬಿಡ್ತಾರೆ ಹಿಂದಕ್ಕೆ ಉಳಿದ ಶಿಷ್ಯರು. ಅಷ್ಟು ಶಿಷ್ಯರು ಇವ ಏನು ಮಾಡ್ತಾನೆ, ಸರಿಪ ದಾಟಿ ಬಾ ಅಂತಾನೆ. ಗೋವಿಂದಜ್ಜ ಕಾಲಿಟ್ಟು ದಾಟಿ ಬರ್ತಾನೆ. ಇದು ಅಪ್ಪಾರಿಗಿದ್ದ ಅವಮಾನ ಇಲ್ಲ. ನೀವು ನನ್ನ ಕೆರುವಿಗೆ ಬೆಲೆ ಕೊಟ್ರಿ, ನನಗೆ ಬೆಲೆ ಕೊಡಲಿಲ್ಲ. ಅವ ನಿಜವಾದ ಮಗ, ನನ್ನ ಮಾತಿನ ನ್ಯಾಲಿಗೆಗೆ ಬೆಲೆ ಕೊಟ್ಟು ದಾಟಿ ಬಂದ ಅಂತ ಹೇಳ್ತಾನೆ. ಸರಿ ಚಪ್ಪಲಿ ಹಾಕೊಂಡು ದಾಟ್ತಾನೆ ಇವ. ಅದು ಅಲ್ಲಿ ಸಮಸ್ಯೆ ಇದು. ಚಪ್ಪಲಿ ಹಾಕೊಂಡು ದಾಟ್ತಾನೆ. ಅವ್ರ ಭಕ್ತಿಯಿಂದ ಗುರುಗಳ ಪಾದಗಳನ್ನ ನಾವು ಮೆಟ್ಟಬಾರ್ದು. ಹೌದು, ಇವ ಹಾಕೊಂಡು ದಾಟ್ತಾನ. ಅವ್ರು ಏನಂತಾರಂದ್ರೆ ನನ್ನ ನಾಲಿಗೆಗೆ ಬೆಲೆ ಕೊಟ್ಟಂತ ಉತ್ತಮ ಶಿಷ್ಯ ಅಂತ ಹೇಳ್ತಾರ. ಅವನ ನನ್ನ ನಿಜವಾದ ಮಗ. ನನ್ನ ಪಾದಕಿಗೆ ನೀವು ಬೆಲೆ ಕೊಟ್ರಿ, ನನ್ನ ನಾಲಿಗೆ ಕೊಡ್ಲಿಲ್ಲ ಅಂತ ಇವ್ರ ಅಜ್ಜಾರ್ರಿ. ಇವ್ರಿಗೆ ಲಿಂಗದೊಳಗೆ ಐಕ್ಯಾಗ ಒಂದು ಟೈಮ್ ಬಂದಿರ್ತೈತಿ. ಅವ್ರು ಎಲ್ಲೋ ಒಂದು ದೊಡ್ಡಾಡ್ತಾಗಿರ್ತಾರೆ. ಇವ್ರು ಸರಿಪ ಅಂತ ಒದರ್ತಾರೆ. ಇವ್ರು ಒದರಿದ ಗುಟ್ಲೆ ಅವ್ರು ಕೇಳಿಸ್ತೈತ್ರಿ. ದೊಡ್ಡಾಟ ತಳ ಒಕ್ಕೊಟ್ಟನು ಬಂದು ನೀವು ಎಪ್ಪ ಅಂತ ಓಡಿ ಬರ್ತಾರೆ ರೀ. ಅಲ್ಲಿಂದ ಓಡ್ಕೊಂತ ಎದ್ಕೊಂತ ಬಿದ್ಕೊಂತ ಆ ಊರ್ಲಿಂದ ಬರ್ತಾರೆ. ಸರಿಪ ಸರಿ ಬಂದು ಎಲ್ಲ ಶಿಷ್ಯರು ಹಿಂಗೆ ಕೂಡಿರ್ತಾರೆ. ಕೂಡಿದಾಗ ಕೈ ಹೊಡ್ತಾರೆ. ಈ ಪ್ರಸಾದನ ತಗೊಡ್ರಿ ಅಂತಾರೆ. ಯಾರು ತೊಗೊಂಗಿಲ್ಲ. ಹಿಂಗೆ ಹಾಕ್ಯಪ್ಪ ಅಂತಾನೆ. ಸರಿಪಜ್ಜಾರ ಹಂಗೆ ಹಾಕಪ್ಪ ಅಂತ ಹಾಕ್ತಾನೆ. ಇದನ್ನ ಯಾರು ತುಳಿಬಾರ್ದು, ಒಟ್ಟ ಯಾವ ಜೀವರಾಶಿನೂ ತುಳಿಬಾರ್ದು. ಅಲ್ಲಿ ಹೋಗಿ ಹಾಕೊಂತಾನೆ. ನೀವು ವಿಚಾರ ಮಾಡ್ತಾನೆ. ಜೀವರಾಶಿ ಅಂದ್ರೆ ಎಲ್ಲ ಕಡೆನೂ ಜೀವರಾಶಿ ಅದು. ಒಂದು ಹುಳು ಉಪ್ಪುಡಿ ಎಲ್ಲ ಕಡೆನೂ ಅಡ್ಡಾಡ್ತವೆ. ಹೆಂಗೆ ಮಾಡೋದು? ಸರಿ ಹಾಕ್ತೇನೆ ಅಂತ ನುಂಗಿ ಬಿಡ್ತಾನೆ. ಅವ್ರ ಉಗುಳಿದ ಕಪ್ಪನ ಇವ್ರು ನುಂಗ್ಬಿಡ್ತಾರೆ. ಗುರುವಿನ ಕಫ ಅವ್ರ ತೇಜಸ್ ಏನೈತೆ ಅಷ್ಟು ಇವ್ರಿಗೆ ಬಂದ್ಬಿಡ್ತೈತಿ. ಒಟ್ಟ ನಮ್ಮ ಕಡೆ ಹೇಳ್ತಾರಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದ ನಮಗೆ ಸುಮ್ಮನಲ್ಲ ಅಂತ ಮಾತುಗಳಲ್ಲಿ ಹೇಳಿದ್ರು. ಇವರು ಅವ್ರು ನಾಗಲಿಂಗಪ್ಪಜ್ಜವ್ರು ದೊಡ್ಡ ಪೌಡ್ರಿ. ಅವರು ನಾಗಲಿಂಗಪ್ಪಜ್ಜಾರ ಹಿಂಗೆ ಸಿಟಿ ಒಳಗೆ ಹೋಗಿರ್ತಾರೆ. ಅವ ಒಬ್ಬ ಪತ್ತಾರ ಬಂಗಾರದು ನಾಲ್ ಮಾಡಕತ್ತಿರ್ತಾನೆ ರೀ.
ಇವ್ ಹೆಂಗೆ ಮಾಡ್ತಾನೆ ಹಂಗಂಗೆ ಮಾಡಿಟ್ಟು ಅಷ್ಟು ನುಂಗಿ ಬಿಡ್ತಾನೆ ಬಂಗಾರನ ತಿಂದು ಬಿಡ್ತಾನೆ ಇವ್ ಅಳಾಕತ್ತಿ ಬಿಡ್ತಾನೆ ಹಿಂಗೆ ಇರೋದು ನೋಡ್ರಿ ಹಿಂಗೆ ಇರುತ್ತೆ ಹಾಂ ಹಿಂಗೆ 24 ಏನು ಕಾರಣ ಇದು ಅಂದ್ರೆ ಭಕ್ತರಿಗೆ ಬಂದವ್ರಿಗೆ ಭಕ್ತರಿಗೆ ಹಂಗೆ ಹೊಳ್ಳಿ ಹೋಗ್ಬಾರ್ದು. ಇದು ನಮ್ಮ ಶರೀಫರ ಗದ್ದುಗೆ ಇದೆ. ಗದ್ದುಗೆ ಮೀನ್ಸ್ ಗದ್ಗೆ ಸಮಾಜ ಅಂದ್ರೆ ಅವ್ರನ್ನ ಅವ್ರ ದೇಹ ಅಂತ ಸಂಸ್ಕಾರ ಮಾಡೋ ಸ್ಥಳ ಇದು ಜಾಗ. ಸ್ಥಳ ಇಬ್ಬರದು ಗದ್ದಿಗೆ ಅಂತ ಇಬ್ಬರದು ಗದ್ದಿಗೆ ಅಂತ ಹೇಳ್ತಾರೆ. ಗುರು ಶಿಷ್ಯ ಇಬ್ಬರು ಗದ್ದುಗೆ ಇದೆ. ಅಲ್ಲಿ ಒಂದು ಒಳಗೈತಿ ಒಳಗೆ ತೋರಿಸ್ತೀನಿ ಇಲ್ಲಿ. ಇದು ಯಾವ ಶರೀಫರ್ದು? ಸರಿ ಪಜ್ಜಾರ್ ಶರೀಫರ ತಂದೆ ತಾಯಿ ಶರೀಫ್ ಅಜರ್ ಮೂರು. ಅದೇ 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 ಯಾರು ಸರ್? ಶರೀಫರ ತಂದೆ ಬನ್ನಿ ಬನ್ನಿ ಬನ್ನಿ. ಇದು ಯಾರು ಸರ್ ಸಮಾಧಿ? ಅಜ್ಜಾರು ಶರೀಫ್ ಅಜ್ಜಾರು. ಅವ್ರ ತಾಯಿ ಅವರ ತಂದೆ ಇದು ಮೇನ್ ಗದ್ದಿ. ಮೇನ್ ಗದ್ದಿಗೆ. ಹಾಂ ಇಲ್ಲೇನೈತಲ್ಲ ಈ ಕಡೆ ಗೋವಿಂದ ಜಾರು. ಗೋವಿಂದ ಜಾರದು. ಇವ್ರ ಗುರುದು. ಹ್ಞೂ ಶರೀಫರ ತಂದೆ ತಾಯಿ ಯಾರು? ಈ ಗುರುರಿಪ್ಪ ಮೋದ ಹೆಂಡತಿ ಸತ್ತ ಬಳಕ ಮಾವನ ಮನೆ ಹಂಗಿನ್ಯಾಕ ಹಾಂ ಹೌದ್ರಿ. ಇಲ್ಲೇ ಕುಂತಿದ್ರು ಅಜ್ಜಾರ. ಅವ್ರ ಹೆಣ್ಮಕ್ಳು ಅಲ್ಲಿ ತೀರ್ಕೊಂಡ್ರಿ ಇಲ್ಲೇ ಕುಂದ್ಕೊಳ. ಇಲ್ಲಿದ್ದ 3 ಬಗ್ಸಿ ಮಣ್ಣು ತುರಿದ್ರೆ ಅವ್ರ ಕುಣಿಮ್ಯಾಗ ಬಿದ್ದಿತ್ತಂತ. ಪರಮಾನಂದ ಬೋಧ ಅರವಿನೊಳಗೆ ಬಂದು ಪರಮಾನಂದ ಬೋಧ ಅರವಿನೊಳಗೆ ಬಂದು ದೊರಕಿದ ಗುರು ದೊರಕಿದ ಹಿಂದೆ ಜನ್ಮಾಂತರ ಒಂದು ಉಳಿಯದಂತೆ ಹಿಂದೆ ಜನ್ಮಾಂತರ ಒಂದು ಉಳಿಯಾದಂತೆ ಬಿಂದು ವಸ್ತುವಿನೋಳು ಬಿಂದು ವಸ್ತುವಿನೋಳು ಚಂದ್ರದಿಂದಲಿ ಬಂದು ದೊರಕಿದ ಗುರು ದೊರಕಿದ ದೊರಕಿದ ಗುರು ದೊರಕಿದ. ಪರವಾಗಿಲ್ಲ, ನಮ್ಮಲ್ಲಿ ಹಾಡಿರೋಲ್ಲ ಹಾಡುಗಾರರೇ. ತಂಡ ಎಲ್ಲ ಹಾಡ್ತಾರೆ. ಎಲ್ಲ ಭಜನಿ ತಂಡದಾಗ ಹಾಡ್ತೀನಿ. ಹೌದು ಸರ್. ಕಿರಿ ಶರೀಫ್ ಒಂದು ಒಳ್ಳೆ ಪದ ಬಿಡಿ, ಮುಂದೆ ಹೋಗ್ತಾ ಹೇಳ್ರಿ. ಅಳಬೇಡ ತಂಗಿ ಅಳಬೇಡ ನಿನ್ನ ಅಳಬೇಡ ತಂಗಿ ಅಳಬೇಡ ನಿನ್ನ ಕಳವು ಬಂದವರೆಲ್ಲ ಉಳುವಿಕೊಂಬುವರಿಲ್ಲ ಕಳವು ಬಂದವರಲ್ಲಿ ಉಳುವಿಕೊಂಬುವರಿಲ್ಲ ಅಳಬೇಡ ತಂಗಿ ಅಳಬೇಡ ನಿನ್ನ ಅಳಬೇಡ ತಂಗಿ ಅಳಬೇಡ ಕಡಕಿಲೆ ಉಡಿಯಕ್ಕಿ ಹಾಕಿದರವ್ವ ಕಡಕಿಲೆ ಉಡಿಯಕ್ಕಿ ಹಾಕಿದರವ್ವ ದುಡಕಿಲೆ ಮುಂದಕ್ಕೆ ದುಡಕಿಲೆ ಮುಂದಕ್ಕೆ ದೂಡಿದರವ್ವ ಮಿಡಿಕ್ಯಾಡಿ ಮಾಯದ ಮರವೇರಿದೆವ್ವ ಮಿಡಿಕ್ಯಾಡಿ ಮಾಯದ ಮರವೇರಿದೆವ್ವ ಹುಡುಕ್ಯಾಡಿ ಗಂಡನ ಮೋಜ ಕಾಣವ್ವ ಅಳಬೇಡ ತಂಗಿ ಅಳಬೇಡ ನಿನ್ನ ಅಳಬೇಡ ತಂಗಿ ಅಳಬೇಡ ನಿನ್ನ ಮಿಂಡ್ಯರ ಬಳಗವು ಬೆನ್ನತ್ತಿ ಬಂದರೆ ಮಿಂಡ್ಯರ ಬಳಗವು ಬೆನ್ನತ್ತಿ ಬಂದರೆ ರಂಡರೈವರು ನೋಡಿ ನಗುತ್ತಲಿ ನಿಂತಿಯರು ಕಂಡವರ ಕಾಲ ಬಿದ್ದು ಕೈ ಮುಗಿದು ನಿಂತರೆ ಕಂಡವರ ಕಾಲ ಬಿದ್ದು ಕೈ ಮುಗಿದು ನಿಂತರೆ ಗಂಡನ ಮನೆ ನಿನಗೆ ಸ್ಥಿರವ್ವ ನಾರಿ ಅಳಬೇಡ ತಂಗಿ ಅಳಬೇಡ ನಿನ್ನ ಅಳಬೇಡ ತಂಗಿ ಅಳಬೇಡ ನಿನ್ನ ಕಡಕಿಲೆ ಹುಟ್ಟಿದಿ ರೇಷಮಿ ದಡೆ ಸೀರೆ ಕಡಕಿಲೆ ಹುಟ್ಟಿದಿ ರೇಷಮಿ ದಡೆ ಸೀರಿ ಹಂಗ ನೂಲಿನ ಪರವೇ ಮರತೆವ್ವನಾರಿ ಮಂಗಳ ಮೂರುತಿ ಶಿಶುನಾಳದೀಶನ ಮಂಗಳ ಮೂರುತಿ ಶಿಶುನಾಳದೀಶನ ಅಂಗಕ್ಕೆ ಹೊರಟು ಹೋದೆವ್ವ ತಾಯಿ ಅಳಬೇಡ ತಂಗಿ ಅಳಬೇಡ ನಿನ್ನ ಅಳಬೇಡ ತಂಗಿ ಅಳಬೇಡ ನಿನ್ನ. ನೀವು ಒರಿಜಿನಲ್ ಹಾಡಿದೆ. ಒರಿಜಿನಲ್ ಇಲ್ಲಿ ಕಳಹ ಬಂದವರಲ್ಲಿ ಉಳಿಕೊಂಬರಿಲ್ಲ ಅಂತ ಜಾರ್ ಬಿಡ್ತಾರೆ ಹಾಡಿದರು.
ಹಂಗಿಲ್ಲ ಇವು ನಮ್ಮೂ ಎಲ್ಲ ಭಾಷೆ ಎಲ್ಲ ಉತ್ತರ ಕರ್ನಾಟಕ ಏನೈತೆ ಪೂರ್ತಿ ಅಕ್ಷರ ಅನ್ನುವಂಗಿಲ್ಲ. ಆ ಕಾರಣ ಬೇಕು, ಈ ಕಾರಣ ಬೇಕು. ಅವಿಲ್ದ ಆಡಾಕ ಬರಂಗಿಲ್ಲ. ಒರಿಜಿನಲ್ ಪದ ಅದು. ಒರಿಜಿನಲ್ ಸಾಲಗಳು. ಒರಿಜಿನಲ್ ಇದೇನಿದ್ದು? ಇದು ಗದ್ದಿಗೆ. ಯಾರು? ಅಲ್ಲೇ ಒಳ್ಳೆ ಗಾಯ್ತು ಗೋವಿಂದ ಭಟ್ರ ಗದ್ದಿಗೆ. ಮತ್ತೆ ಅದ್ಯಾವುದು? ಹೌದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿರಲಿ. ಪೂಜೆ ಮೂರ್ತಿ ಇಟ್ಟು ಇಲ್ಲೊಂದು ಅಲ್ಲೊಂದು ಇಟ್ಟು ಅಲ್ಲಿ ಒಳಗೆ ಗದ್ದಿಗಿದೆ. ಬರ್ರಿ ಒರಿಜಿನಲ್ ಪದ ಸಿಕ್ತು ನೋಡ್ರಿ ಇದು. ಒರಿಜಿನಲ್ ಪದ ಹಾಡೋದು ನೋಡಿ ಸರ್. ಬರದೆ ಬಾರಿಸದಿರು ತಂಬೂರಿ ದರವಲ್ಲ ತಗಿನ ತಂಬೂರಿ ಇಲ್ಲಿ ಒಳಗೆ ಐತೆ ತಡ್ರಿ, ಇಲ್ಲಿ ಚಾವಿ ಐತೆ ಅಂತ ತಡ್ರಿ. ಬರ್ರಿ ಅಣ್ಣ. ಸಂಗೀತದ ಗುರುಗಳನಿಯದೆ ಸರಸ ಸಂಗೀತದ ಗುರುಗಳನಿಯದೆ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಕಾಯ ಅಸ್ಥಿರ ಶರೀರವ ನಂಬಲು ಬೇಡ ಅಸ್ಥಿರ ಶರೀರವ ನಂಬಲು ಬೇಡ ಆತ್ಮವಿಚಾರವು ಆತ್ಮದೊಳಿರುತ್ತಿರೆ ಆತ್ಮ ಪರಮಾತ್ಮನ ಪ್ರಮಾಣಿಸಿ ನೋಡು ಆತ್ಮವಿಚಾರವು ಆತ್ಮದೊಳಿರುತ್ತಿರೆ ಆತ್ಮ ಪರಮಾತ್ಮನ ಪ್ರಮಾಣಿಸಿ ನೋಡು ಆತ್ಮ ಪರಮಾತ್ಮನ ಪ್ರಮಾಣಿಸಿ ನೋಡು ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಕಾಯ ಅಸ್ಥಿರ ಶರೀರವ ನಂಬಲು ಬೇಡ ಅಸ್ಥಿರ ಶರೀರವ ನಂಬಲು ಬೇಡ ಮರಳಿ ಮರಳಿ ಬಹು ತೊರದಿ ಭವಕ್ಕೆ ಬಂದು ಸ್ವರ್ಗಿ ಸುಖ ದುಃಖ ಎರಡರ ಮಧ್ಯದಿ ಮರಳಿ ಮರಳಿ ಬಹು ತೊರದಿ ಭವಕ್ಕೆ ಬಂದು ಸ್ವರ್ಗಿ ಸುಖ ದುಃಖ ಎರಡರ ಮಧ್ಯದಿ ಸ್ವರ್ಗಿ ಸುಖ ದುಃಖ ಎರಡರ ಮಧ್ಯದಿ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಕಾಯ ಅಸ್ಥಿರ ಶರೀರವ ನಂಬಲು ಬೇಡ ಅಸ್ಥಿರ ಶರೀರವ ನಂಬಲು ಬೇಡ ಅಂದು ಇಂದಿಗೂ ಒಂದೇ ತಂದೆ ಗುರು ಗೋವಿಂದ ಬಂಧುರ ಶಿಶುನಾಳಧೀಶನ ಕಂದ ಅಂದು ಇಂದಿಗೂ ಒಂದೇ ತಂದೆ ಗುರು ಗೋವಿಂದ ಬಂಧುರ ಶಿಶುನಾಳಧೀಶನ ಕಂದ ಬಂಧುರ ಶಿಶುನಾಳಧೀಶನ ಕಂದ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಕಾಯ ಅಸ್ಥಿರ ಶರೀರವ ನಂಬಲು ಬೇಡ ಅಸ್ಥಿರ ಶರೀರವ ನಂಬಲು ಬೇಡ. ಶ್ರೀ ಶರೀಫ ಶಿವಯೋಗೀಶ್ವರ ಮಹಾರಾಜ್ ಕಿ ಅಂಬಗಾರತಿಯನ್ನು ದೇವಿಗಾರತಿಯನ್ನು ರಂಬೇರು ಬೆಳಗಿರಿ ಶುಂಭಾನಿ ಶುಂಭಾರ ಸಂಹಾರಿಗೆ ಶಾಂಭವಿಗೆ ಅಂಬಗಾರತಿಯನ್ನು ದೇವಿಗಾರತಿಯನ್ನು ರಂಬೇರು ಬೆಳಗಿರಿ ಶುಂಭಾನಿ ಶುಂಭಾರ ಸಂಹಾರಿಗೆ ಶಾಂಭವಿಗೆ ಕುಂಭಕುಚ ಜಗದಾಂಬೆ ನಿನ್ನ ಪದ ನಂಬಿಕೊಂಡೆನು ನರ ಶರೀರದಿ ಕುಂಭಕುಚ ಜಗದಾಂಬೆ ನಿನ್ನ ಪದ ನಂಬಿಕೊಂಡೆನು ನರ ಶರೀರದಿ ಅಂಬುಕೇಶನ ರಾಣಿ ಶರಣರ ಅಂಬುಕೇಶನ ರಾಣಿ ಶರಣರ ಬಿಂಬದೊಳ್ಳೆದಾಡುವ ಜನನಿ ಅಂಬಗಾರತಿಯನ್ನು ದೇವಿಗಾರತಿಯನ್ನು ರಂಬೇರು ಬೆಳಗಿರಿ ಶುಂಭಾನಿ ಶುಂಭಾರ ಸಂಹಾರಿಗೆ ಶಾಂಭವಿಗೆ ಕೆಟ್ಟರಕ್ಕಸರನ್ನು ಮೆಟ್ಟಿ ಕುತ್ತಿಗೆ ಕೊಯ್ದು ಸೃಷ್ಟ ಶ್ರೀಪುರ ಗೆದ್ದ ಶ್ರೀಕಾಂತಿಗೆ ಶಾಂಭವಿಗೆ ಭ್ರಷ್ಟ ಮಹೇಶನ ಹೊಟ್ಟೆ ಬಗೆದು ಭ್ರಷ್ಟ ಕೊಳ್ಳ ಕಿಳಿದರೇನು ಕೈ
ಸೃಷ್ಟಿಯೋಳ್ಪಟ್ಟಾದ ಬ್ರಹ್ಮನ ಶಿರವರೆಸಿದ ಪರಮ ಪಾರ್ವತಿ ಅಂಬಗಾರತಿಯನ್ನು ದೇವಿಗಾರತಿಯನ್ನು ರಂಬೇರು ಬೆಳಗಿರಿ ಶುಂಭಾನಿ ಶುಂಭರ ಸಂಹಾರಿಗೆ ಶಾಂಭವಿಗೆ ಇಂಡು ದೈತ್ಯರನೆಲ್ಲ ಚಂಡಾಡಿ ಕೊರಳೋಳು ರುಂಡಮಾಲೆಯ ಧರಿಸಿದ ಚಾಮುಂಡಿಗೆ ಶಾಂಭವಿಗೆ ಮಂಡಲದಿ ಮೆರೆವಂತ ಬಂಡರ ತುಂಡು ಮಾಡಿದ ಕಂಡ ದೇವತೆ ಮಂಡಲದಿ ಮೆರೆವಂತ ಬಂಡರ ತುಂಡು ಮಾಡಿದ ಕಂಡ ದೇವತೆ ಕುಂತಲೆ ಶಿಶುನಾಳ ದೇಶನ ಕಂಡೆ ನಿನ್ನಯ ಪಾದ ನೇತ್ರದಿ ಅಂಬಗಾರತಿಯನ್ನು ದೇವಿಗಾರತಿಯನ್ನು ರಂಬೇರು ಬೆಳಗಿರಿ ಶುಂಭಾನಿ ಶುಂಭಾರ ಸಂಹಾರಿಗೆ ಶಾಂಭವಿಗೆ शुभ्रवस्तान्विता या वीणावरदण्डमुनितकरा श्वेतपद्मासना या ब्रह्माण्डचन्द्रप्रभृतिभिः देवैः सदा पूजिता सा मां पातु सरस्वती भगवती निःशेषः जापः ॐ चैत्रं शास्त्रं शान्तं व्योमातीतं निरञ्जनं नादबिन्दुकलातीतं तस्मै श्रीगुरुवे नमः जय जय ನಮಃ ಪಾರ್ವತಿ ಪತಿವರ ಮಹಾದೇವ. ದೇವ್ರ ಬಗ್ಗೆ ಇದ್ರ ಬಗ್ಗೆ ಶರೀಫರ ಆಲೋಚನೆ ಏನಿತ್ತು, ಅವ್ರ ಪರ್ಸ್ಪೆಕ್ಟಿವ್ ಏನಿತ್ತು? ಅವರು ಪರಬ್ರಹ್ಮಮಯವಾಗಿದ್ದರು. ಪರಬ್ರಹ್ಮಮಯವಾಗಿದ್ದರು. ನಾಡಿ ನಿಸ್ಮ ನಾಳ ಅಂತ ಕರೀತಾರೆ. ಇದು ನಾಡಿ ನಿಸ್ಮನ ನಾಳ ಅಂತ ಕರೀತಾರೆ. ಇದ್ರ ಒಳಗಿದ್ದವ್ರು ಅಂತ. ಇದು ಶಿಶುನಾಳ ಅನ್ನೋ ಸಂಬಂಧ ನಾಡಿ ನಿಸ್ಮನಾಳ. ಶಿಶುನಾಳ ಶಿಶುವಿನಾಳ ಅಂದರೆ ಶಿಶುವಿನಾಳ ನಾಳ ನಾಳ ನಾಡಿ ಶುಮ್ನ ನಾಳ ಇದು ಶಿಶುನಾಳ ಶಿಶುನಾಳ. ಓಕೆ. ಈ ಪೂಜೆ ಬಗ್ಗೆ ದೇವ್ರ ಬಗ್ಗೆ ಯಾವ್ದಾದ್ರು ಪದ ಬರೆದಿದ್ದಾರೆ ಅವರು? ಇವೇ ಬರೋದು ಅವು ಪದ ಅಂದ್ರೆ ಪೂಜೆ. ಅವ್ರು ಬರೆಯೋರಲ್ರಿ. ಯಾವ ಮನಸ್ಸಿಗೆ ತಿಳಿತೈತೆ ಅವ್ರು ಆಗಿಂದಾಗ ಹಾಡೋದು ಬಿಡೋದು. ಅದು ಒಂದು ನೋಡಿದ್ರಲ್ಲ ಅಲ್ಲಿ ಏನಾರ ಅದನ್ನ ಆಗ ಹಾಡ್ಬಿಡೋದು. ಅಲ್ಲಿ ಒಂದು ಏನಾರು ನಡೀತಂದ್ರೆ ಅಲ್ಲಿ ಆಗ ಹಾಡ್ತಾರೆ. ಕೇಳಿದವ್ರು ಮುಂದುವರಿಸ್ತಿದ್ರು ಅವರೇ ಸ್ವತಃ. ಈಗ ಏನು ಹೇಳಿದ್ನಲ್ಲ ಅಳಬೇಡ ತಂಗ್ಯವ್ವ ಅಂತಂದು, ಇದು ಒಬ್ಬಕ್ಕೆ ಗಂಡನ ಮನೆಗೆ ಕಳಿಸ್ತಿರ್ತಾರೆ. ತವ್ರ ಮನೆಯವ್ರು ಗಂಡನ ಮನೆ ಆತಿರ್ತಾಳಕ್ಕಿ. ಇವ್ರು ನೋಡ್ತಾರೆ, ಅದಕ್ಕೆ ಆ ಪದ ಹಾಡ್ತಾರೆ. ಅಲ್ಲೇ ಆಗಿಂದಾಗ ಸೃಷ್ಟಿ ಅವರು ನಿಮ್ಮನ್ನು ಕಳ್ಸಕ್ಕೆ ಏನು ಬಂದಿರ್ತಾರಲ್ಲ ಅವ್ರು ಯಾರು ನಿಮ್ಮನ್ನು ಉಳಿಸ್ಕೊಳ್ಳೋಂಗಿಲ್ಲ. ಉಳಿಸ್ಕೊಳ್ಳೋರಲ್ಲ ಅವ್ರು ಕಳ್ಸೋರ ನಿನ್ನ ಯಾವಾಗಿದ್ರು ಹೋಗಕ್ಕೆ ನೀನು ಗಂಡನ ಮನೆಗೆ. ಅವರು ಬೆಳತನಕ ಹೇಳಿದ್ರು ಮುಗಿಯಂಗಿಲ್ರಿ ಅವರು. ನಮ್ಮಲ್ಲಿ ಬಸವಣ್ಣ ಏನು ಮಾಡಿದ್ರು, ಎನ್ನ ದೇಹವೇ ದೇಗುಲ ಅಂತ ಅಣ್ಣವ್ರ ಬಸವಣ್ಣನ ಮೂರ್ತಿ ಮಾಡಿ ಒಂದು ಸ್ವಲ್ಪ ಅಲ್ಲಿ ಚಾವಿ ಕೊಡ್ರಿ, ಆಫೀಸ್ನಾಗ ಕೊಟ್ಟು ಬರ್ರಿ. ಅಲ್ಲಿ ಅಣ್ಣಾರ್ ಕೈ ತೋರ್ ಕೊಡ್ರಿ. ಅಲ್ಲಿ ಕೊಡ್ತಾರೆ ಗೊತ್ತ ನಿಮ್ಗೆ ಕಲ್ಲಿಗ್ನೂರು ಅಂತಂದ್ರೆ ಅವ್ರದ್ದು ಭಾಳ ಪೋಡ್ ಅದಾವ್ರಿ. ಒಂದೇ ಎರಡಿಲ್ಲ ಅವು ನೆನಪು ಬರಂಗಿಲ್ಲ. ಒಮ್ಮಿದ್ದು ಒಮ್ಮಕ್ಲಿ ನೆನಪು ಬರಲ್ಲ. ಯಾವ ಶತಮಾನದಲ್ಲಿ ಬದುಕಿದ್ರು ಅವರು? ಯಾವಾಗ? ಈಗ 18ನೇ ಶತಮಾನದಾಗ ಅವ್ರ ಬುಕ್ ಅದಾವ್ರಿ. ಈಗ ಹಿಂದೆ ಇಂಗ್ಲೆಂಡ್ ರಾಣಿ ಈ ಗಿರಣಿ ಚಾಲು ಮಾಡಿದ್ರಿ. ಗಿರಣಿ ಇಲ್ಲಿ ಹಿಟ್ಟಿನ ಗಿರಣಿ ಇಲ್ಲಿ ನಮ್ಮಲ್ಲಿ. ಅದಕ್ಕೆ ಆವಾಗ ಗಿರಣಿ ವಿಸ್ತಾರವ ನೋಡಿದ್ರ ಅವಾಗ ಹಾಡ್ತಾರೆ. ಅದ್ ನೋಡಿ ಹಾಡ್ತಾವ್ರು. ಬದುಕಲ್ಲಿ ಹಕ್ಕಿ ಹಾಡ್ತಾವಲ್ಲ, ಪಾರಿವಾಳದ ಆಟವ ಚಂದ, ಹಾರಿ ಬಂದ್ರೆ ಅದು ಮನಸ್ಸಿಗೆ ಆನಂದ ಅಂತಂತಂದು ಹಾಡ್ತಾರೆ. ಆಗ ಏನೈತ್ರಿ ಸ್ಪಾಟ್ನಾಗ ಅವ್ರದ್ದೆಲ್ಲ. ಈ ಬರೆಯೋದು ಆ ಥರ ಎಲ್ಲ ಏನಿಲ್ಲ ಇಲ್ರಿ. ಅವರು ಆಶುಕವನಗಳು, ಈ ಲಿಂಗ ಆಶುಕವನ ಅಲ್ರಿ, ತತ್ವ ಪದಗಳು ಏನೈತಿ ಎಲ್ಲ ಏನೈತಿ ದೇಹದ ಒಳಗ ತತ್ವ ಆತ್ ಬಳಕ ಅವ್ರು ಏನು ಮಾಡಿದ್ರಂದ್ರೆ, ಈಗ ಅವರು ಲಿಂಗದೊಳಗೆ ದೇಹ ಬಿಡ್ತಾರ. ಅವಾಗ ಹಾಡಿದ್ರು ಅವರು, ದೇಹ ಬಿಡ್ತೀನಿ ಅಂತಂತಂದು. ಒಂದು ಹುಡುಗಿ ಕಡೆದು ಬರೆಸ್ತಾರೆ ಅವನಷ್ಟು. ಹಾಡು ಬರ್ಕೊಂತಾರೆ. ಏನ್ರಿ ಹಾಡು? ದೇಹ ಬಿಡ್ತೀನಿ ಅಂತಂತಂದು ಹಾಡ್ತಾನೆ ರೀ. ಅದನ್ನ ಹಾಡ್ತಾನೆ. ಆತ್ ಬಳಕ ಒಂದ್ಸಲ ದತ್ತೂರಿ ಬೀಜ ಕೊಟ್ಟಿರ್ತಾರೆ ರೀ ಸೇದಾಕ ಸೇದಕ್ಕೆ ಸೇದಾಕ
ಚುಟ್ಟ ಅಂತ ಕೊಟ್ಟಿರ್ತಾರೆ. ಅದಕ್ಕೆ ದತ್ತೂರು ಕೊಟ್ಟವ್ ಸತ್ತು ಹೋಗ್ಲಿ ಅಂತಂತಂದು ಹಾಡ್ತಾನೆ ರೀ. ಅವ ಬಂದು ಸರಿ ಪಜ್ಜರ ಕಾಲಿ ಬೀಳ್ತಾನೆ, ಹಿಂಗಾಗೈತಿ ಅಂತಂತಂದು. ಆದರೂ ಕಾಯ್ತಾನೆ ರೀ. ಆದ್ರೂ ಒಂದು ಕ್ಷಣ ಅವಂಗೆ ಸಾವು ಬರ್ತೈತಿ ರೀ. ಸತ್ತು ಹುಡ್ತಾನೆ ರೀ. ಮತ್ತು ಒಂದು ಈಗ ನಾವು ನಮ್ಮ ತಿಳಿಮಟ್ಟಿಗೆ ನಾವು ಸಣ್ಣವ್ರದ್ದಾಗ ಇಲ್ಲಿ ಒಂದು ಪೌಡಾತ್ ರೀ. ಅವಾಗ ಇದನ್ನು ಕೇಳಿಸಿದ್ನಂತ್ರಿ, ಇವನು ಕುಂಡ್ಲಿ ಹಾಕ್ತಾರೆ ನೋಡ್ರಿ, ಕುಂಡ್ಲಿ ಕೇಳಿಸಿದ್ನಂತ. ಇಂಥ ದಿನ ನಿನಗೆ ಹಾವು ಕಚ್ಚಿ ಸಾಯ್ತೀನಿ ಇನ್ನಂದಿರ್ತಾರೆ. ಅವ ಇಲ್ಲಿ ಬರ್ತಾನೆ. ಜಾತ್ರೆ ನಡೀತತ್ತು ರೀ ಇಲ್ಲಿ, ನಾವು ಸಣ್ಣವ್ರು ಜಾತ್ರೆ ನಡೆದಿತ್ತು. ಹತ್ಕೊಂತ ಬಂದಾಗ ಇಲ್ಲಿ ಏನು ಮಾಡ್ತಾರಂದ್ರಿ ಅವರು, ಏನು ಮಾಡಬೇಡ್ರಿ ಏನಾಗೈತೆ ಹಿಂಗೆ ಅಲ್ಲಿ ಕುಂಡಿಸ್ರಿ ಗದ್ಗೆ ಮೇಲೆ ಅಂತಾರೆ. ಕುಂಡಿಸ್ತಾರೆ, ಬಂದು ಕುಂಡಿಸ್ಬಿಟ್ರಿ ಗದ್ಗೆ ಮೇಲೆ. ಲೊಟ್ಟ ಹಾವು ಬಂತು ಇಲ್ಲಿ. ಗದ್ಗೆ ಮುಟ್ಟಕ್ಕಾಗಲಿಲ್ಲ ರೀ ಅದಕ್ಕೆ. ಇಲ್ಲಿ ಬರೋದು ಆಗ ತೊಂಗಿಗೆ ಹೊಡೆಯೋದು, ಹಿಂಗೆ ಬರೋದು ಹಿಂಗೆ ತೊಂಗಿಗೆ ಹೊಡೆಯೋದು ಮಾಡ್ತೀವಿ ನಾವು. ಅಲ್ಲಿ ಹೋಗೋಕ್ಕಾಗಲಿಲ್ಲ. ಆ ಗಳಿಗೆ ತಪ್ಪಿಂದ ಅದಲ್ಲೇ ಬಿದ್ದು ಸತ್ತು ಹೋಗ್ಬಿಡ್ತು. ಆವಾಗ ತಳಿಗಳಿಸ್ಕೊಂಡ್ರಿ. ಏನಾಯ್ತಂದ್ರೆ ಅಣ್ಣಾರೀಗ ನಮ್ಮ ಮೊದ್ಲೇಕ ಆತ್ಮಶುದ್ಧಿ ಇರ್ಬೇಕು. ಆತ್ಮಶುದ್ಧಿ ಇದ್ರೆ ಎಲ್ಲ ಪರಮಾತ್ಮ. ನೀ ಎಲ್ಲೇ ಕೈ ಮುಗಿದ್ರು ಹಂಗೆ ಇಲ್ಲೇ ನಿಂತು ನೀ ಪರಮಾತ್ಮ ಅಂದ್ರೆ ಬರ್ತೈತೆ ರೀ. ನಾವು ಮನಸ್ಸಿನೊಳಗೆ ಏನೋ ಒಂದು ಹೊಲಸು ಬುದ್ಧಿ ಇಟ್ಕೊಂಡು ಎಲ್ಲಿ ಹೋದರೂ ಆಗಂಗಿಲ್ಲ. ದುರಾತ್ಮನೇ ಅದು. ದುರಾತ್ಮ. ಪರಮಾತ್ಮ ಆಗಲ್ಲ ಅದು. ಪರಮಾತ್ಮ ಆಗಂಗಿಲ್ಲ. ಬರ್ರಿ ಅಲ್ಲಿ ಗ್ಯಾಲರಿ ಐತಿ, ಬರ್ರಿ ತೋರಿಸ್ತೀನಿ. ಹೌದ್ರಾ? ಬರ್ರಿ ಅಣ್ಣ, ಅಲ್ಲಿ ಗ್ಯಾಲರಿ ಐತಿ ಬರ್ರಿ. ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಹಿರಿಕಾಳಿ ಶಂಕ ಬಾರಿಸುನಾದ ವಿವಿಧಾನಂದವ ತೋರಿ ಬೆಳಗುತಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಕೂತಿಹುದು ದಿವಸ ಬಹುದಿನ ಹೋಗಿ ಮಾಡಿ ಪೈಸ, ಸಾಗುತಿಹು ದಿವಸ ಬಹುದಿನ ಹೋಗಿ ಮಾಡಿ ಪೈಸ. ಯೋಗಿ ರಾಜ ಶಿಶುನಾಳ ದೀಶ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಶಿಕ್ಷಕರಿಗೆ ಬೋಧಿಸ್ತಾನೆ ರೀ. ಶಿಕ್ಷಕರಿಗೆ ಬೋಧಿಸ್ತಾನೆ? ಹ್ಞೂ ರೀ. ಶಿಕ್ಷಕರಾಗಿ ಬೋಧಿಸ್ತಾನೆ, ಶಿಕ್ಷಕರಿಗೆಲ್ಲ. ಅವ ಏನು ಪಾಠ ಹೇಳ್ತಿರ್ತಾನೆ ಕಾಜಿ, ಅವಾಗ ಬೋಧಿಸ್ತಾನೆ ರೀ. ಹೌದಾ? ಅಲ್ಲಿ ಲಕ್ಷ್ಮೀಶ್ವರದಾಗ ಕೋಡಿ ಎಲ್ಲ ಗುಡಿ ಅಂತ ಐತ್ರಿ ಊರ ಹೊರಗಡೆ. ಸವಾಲೊಂದು ನಿಮ್ಮ ಮ್ಯಾಲೆ ಶಾಹೀರ ಕೇಳ, ಸವಾಲೊಂದು ನಿಮ್ಮ ಮ್ಯಾಲೆ ಶಾಹೀರ ಕೇಳ. ಸವಾಲೊಂದು ನಿನ್ನ ಮ್ಯಾಲೆ, ಸವಾಲೊಂದು ನಿನ್ನ ಮ್ಯಾಲೆ ಶಾಹೀರಗೆ. ಸವಾಲೊಂದು ನಿನ್ನ ಮ್ಯಾಲೆ ಶಾಹೀರಗೆ. ಬಯಲು ಆಲಾವಿಗೆ ನವಿಲು ಕುಣಿದವು ನಿಂತು, ಬಯಲು ಆಲಾವಿಗೆ ನವಿಲು ಕುಣಿದು ನಿಂತು. 1889 ಜುಲೈ 1889 ಜುಲೈ 3 ಪಂಚಭೂತಗಳಲ್ಲಿ ಲೀನವಾದರು. 1889. 121 ವರ್ಷ ಆಯಿತು. ಶರೀಫರು ತೀರ್ಕೊಂಡು 121 ವರ್ಷ. ಎಷ್ಟು ವರ್ಷ ಬದುಕಿದ್ರು ಅವರು? 70-75 ವರ್ಷ ಬದುಕಿದ್ರು. ಹೌದು. ಒಟ್ಟು ಇದು ನಮ್ಮ ಸಂತ ಶಿಶುನಾಳ ಶರೀಫರ ಗದ್ದುಗೆ ನಾವೀಗ ನೋಡಿದ್ವಿ. ಭಾಳ ಧನ್ಯವಾದ ನಮ್ಮೆಲ್ಲ ಗೆಳೆಯರಿಗೂ. ಆದರೆ ಮುಖ್ಯವಾಗಿ ನಾನು ಹೇಳೋದೇನು ಅಂತಂದರೆ, ನಮ್ಮ ನಾಡು ಬಹಳ ಸಂಪದ್ಭರಿತವಾದದ್ದು. ಸಾಹಿತ್ಯ, ಕಲೆ, ಸಂಸ್ಕೃತಿ, ಪರಂಪರೆಯಲ್ಲಿ ಈ ರೀತಿ ಅನೇಕ ಸಾಧು ಸಂತರು, ತತ್ವಜ್ಞಾನಿಗಳು, ದಾರ್ಶನಿಕರು ಕನ್ನಡ ನಾಡಿನಲ್ಲಿ ಹುಟ್ಟಿ ತಮ್ಮ ಅನುಭವಗಳನ್ನು, ಜೀವನ ಅನುಭವಗಳನ್ನು ಪದಗಳ ರೂಪದಲ್ಲಿ, ಅಕ್ಷರದ ರೂಪದಲ್ಲಿ, ಕವಿತೆಗಳ ರೂಪದಲ್ಲಿ ಮತ್ತು ತತ್ವ ಪದಗಳ ರೂಪದಲ್ಲಿ ನಮ್ಮೆಲ್ರಿಗೂ ಬಿಟ್ಟು ಹೋದ್ರಲ್ಲ, ಅದು ಬಹಳ ದೊಡ್ಡ ಆಸ್ತಿ. ಅವೆಲ್ಲ ಉಳಿಸ್ಕೋದು ದೊಡ್ಡ ಕಷ್ಟ. ಉಳಿಸ್ಕೊಂಡು ಬೆಳೆಸ್ಕೋಬೇಕು, ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಿ ಹೋಗ್ಬೇಕು. ಮುಖ್ಯವಾಗಿ ಅದ್ಯಾವುದು ತಿರುಗಿಸಿದಂತೆ ಒರಿಜಿನಲ್ ಪದಗಳು ಒರಿಜಿನಲ್ ಆಗಿ ಉಳ್ಕೊಂಡು ಏನು ಮಾಡ್ತೀವೋ ಬಿಡ್ತೀವೋ, ಆದರೆ ನಮ್ಮ ಸಂತರು ತೋರಿಸ್ಕೊಟ್ಟು ಹೋಗಿದ್ದು ಬದುಕುವ ಮಾರ್ಗವನ್ನು. ಏನಂತೀವಿ ಸರ್? ಈಗ ಬದುಕ್ಬೋದು ನೋಡ್ರಪ್ಪ. ಈಗ ಇವ್ರು ಹೇಳ್ದಾಗೆ ಎಲ್ಲ ನಮ್ದು ಅಂತೀವಿ, ಅರೆ ಬಿಟ್ಟು ಉಡ್ದಾರನೂ ಬಿಡಲ್ಲ. ಅಲ್ಲ ಅದಾಯ್ತು ಪರಮೇಶ್ವರನರ ಹಿಂದೆ ಬಿಜ್ಜಳ ಆಸ್ಥಾನದ ಬಿಜ್ಜಳ ದೊರೆ ಕೊಂದಿಂದ ಅವರು ಉಳಿವಿ ಬಂದರು. ಉಳಿವಿ ಮಾಮನಿ ಗವಿಗೆ ಬಂದ್ರು. ಎಲ್ಲ ಚನ್ನಬಸವಣ್ಣ ಅವ್ರೆಲ್ಲರೂ ಉಳಿವಿ ಬರಾಕತ್ರು. ಎದಕ್ಕೆ ಬರಾಕತ್ರ? ಅವ್ರು ಜೀವ ಉಳಿಸ್ಬೇಕಲ್ಲ. ಅವರು ಬರೆದಂಥ ರಚನೆಗಳು, ವಚನಗಳು ಉಳಿಸ್ಲಿಕ್ಕೆ, ಅವ್ನು ಉಳ್ಸಾಕ್ ದೊಡ್ಡ ದೊಡ್ಡ ಗಂಟು ಮಾಡಿ ಹಿಂದಿಂದ ಬೆನ್ನತ್ತಿದ್ರು. ಯಾರು? ಅವ್ರ ಸೈನಿಕರು.
ಅವ್ರ ಕೂಟ ಯುದ್ಧ ಮಾಡೋದು ಎಷ್ಟು ಕೆಲವು ಮಂದಿ ಸತ್ರು. ನಾನು ಗಂಗಾಂಬಿಕೆ ಸತ್ಲು ಅಲ್ಲೇ ಇದರಂತೇಳಿ ಕೂಡಲ ಸಂಗಮದಾಗ ಮಾಡಿಲ್ರಿ, ಕಪ್ಪಡಿ ಅಲ್ಲಿ ಮಾಡಿದ್ರು. ಹಿಂಗೆ ಬಸವಣ್ಣ ಅವ್ರು ತೀರ್ಕೊಂಡ್ರು, ಅಲ್ಲಿ ಮಾಡಿದ್ರು. ಹಂಗೆ ನಾವು ಹಂಗೆ ತೀರ್ಕೊಂಡು ಮಡಿವಾಳಪ್ಪನವ್ರು ಅಲ್ಲಿ ತೀರ್ಕೊಂಡ್ರು. ಮಡಿವಾಳದ ಇದ್ರಾಗ ನಾಗಲಿಂಗಪ್ಪ ಅವರು ಒಂಥರ ಇದಾದ್ರು. ಹಿಂಗೆ ಅವರು ಅಲ್ಲಿ ಎಲ್ಲೆಲ್ಲಿ ಅವರು ಇದು ಹಾಕಾರ ಅಲ್ಲೆಲ್ಲೇನ ಗುಡಿ ಕಟ್ಕೊಂತಾನೆ ಬಂದ್ಬಿಟ್ರಿ. ಅವ್ರು ಬಂದು ಮಾಮನಿಗೆ ಹೋಗ್ರು ಒಳಗೆ. ಮುಖ್ಯವಾಗಿ ಶರೀಫರು ಸಾರಿದ್ದು ಏನನ್ನ ಅಂತಂದ್ರೆ ನನಗನ್ಸೋದು ಸರ್, ಭಾವೈಕ್ಯತೆನ ಮುಖ್ಯವಾಗಿ. ಹೌದೌದು, ಭಾವೈಕ್ಯತೆನ ಹಿಂದೂ ಮುಸ್ಲಿಂ ಭಾವೈಕ್ಯತೆ. ಏನಾರು ಮುಸ್ಲಿಮ್ ಮಾತಾಡ ಮತ್ತೆ ತಿರ್ಗಿ ಮುಸ್ಲಿಂ ಮಾತಾಡ್ತಿ ಅಂತ ಅದಲ್ಲ ಅಲ್ಲ. ಈ ಜಗತ್ತಲ್ಲಿ ಎಷ್ಟೆಷ್ಟು ಸಮುದಾಯ ಇದೆ, ಯಾರು ಏನ್ ಬೇಕಾದ್ರೆ ಇರಲಿ. ಈಗ ಹುಟ್ಟು ನಮ್ಮ ಕೈಲಿಲ್ಲ. ಈಗ ನಾನು ಇದೇ ಕಮ್ಯುನಿಟಿ ಹುಟ್ಟಬೇಕು ಅಂತ ನಾವೇನು ಬರ್ಕೊಂಡ್ ಬಂದಿಲ್ಲ. ಅದು ಅಂತ ಬರ್ಕೊಂಡ್ ಬಂದಿನಿ ಅಂತ ಹೇಳಿದವನು ಯಾರು ಇಲ್ಲ. ಹುಟ್ಟು ನಮ್ಮ ಕೈಲಿಲ್ಲ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಆ ಮಧ್ಯದಲ್ಲಿ ನೀವು ಹುಟ್ಟತಿಯಲ್ಲ, ಅದಾದ್ಮೇಲೆ ಆ ಧರ್ಮ, ಈ ಜಾತಿ, ಅವನು ಮೇಲು ಇವನು ಕೀಳು ಅನ್ನೋಕ್ಕಿಂತಲೂ ಎಲ್ಲರೂ ಸರಿ ಸಮಾನರು. ನಿಮ್ಮ 5 ದಿನಕ್ಕೆ ಜಾತಿ ಚಲೋ ಹೋಗತ್ರಿ. ಅವಾಗ ಹೆಸರಿಡ್ತಾರ, ಇದನ್ನ ಮಾಡ್ತಾರ, ಇವನೇ ಇವನು ಅನ್ನೋದು ಅವಂಗ ಒಂದು ಹೆಸರಿಟ್ಟಿಂದ ಜಾಸ್ತಿ 5 ದಿವಸಕ್ಕೆ. ಅದಕ್ಕೆ ಸಿರಟ್ಟಿ ಪಕ್ಕೀರಜ್ಜರ್ ಏನಂತಾರೆ, ನನ್ನ ಮಗ ಅಂತ ತಂದೆ ತಾಯಿ ಬರ್ತಾರೆ ಇಲ್ಲಿ. ಯಾರು ನಿನ್ನ ಮಗ ಅಂತ ಕೇಳ್ತಾನ್ರಿ ಪಕ್ಕೀರಜ್ಜ. ಯಾರು ನಿನ್ನ ಮಗ ಅಂತ ತಂದೆ ತಾಯಿ ದೇಹಕ್ಕೆ ಇರ್ತಾರವೇನೋ, ಆತ್ಮಕ್ಕೆ ಇರಂಗಿಲ್ಲ ಅಂತ ಹೇಳ್ತಾನ್ರಿ ತಂದೆ ತಾಯಿಗೆ ನೋಡಿ ಪಕ್ಕೀರಜ್ಜ. ಇದು ಅನುಭವ ಇದು ಕೂಡ ಅನುಭವದ ತಂದೆ ತಾಯಿ ಈ ದೇಹಕ್ಕೆ ಇರ್ತಾರವೇನ, ಆತ್ಮಕ್ಕೆ ಇರಂಗಿಲ್ಲ. ಆತ್ಮ ನಿರಾಕಾರ. ಅದು ಎಷ್ಟು ಸಲ ಯಾರು ಇಲ್ಲ. ಅದಕ್ಕೆ ಯಾವ ಜಾತಿ ಇಲ್ಲ, ಯಾವುದಿಲ್ಲ. ನಾನಾ ಜಾತಿ ತಿರುಗಿ ಬಂದ. ಅದೇ ಇರಿಬಿ 80 ಕೋಟಿ ಲಕ್ಷ ಜೀವರಾಶಿ ಒಳಗೂ ಹುಟ್ಟು ಬಂದಿರ್ತೈತಿ. ಮತ್ತೆ ಇರಲಿ, ಏನಿವೆ ಕುವೆಂಪು ಹೇಳ್ದಂಗೆ ಪ್ರತಿ ಮನುಷ್ಯನು, ಪ್ರತಿ ಮಗು ಹುಟ್ಟತಾನೆ ವಿಶ್ವಮಾನವ. ಬೆಳಿತಾ ನಾವು ಒಂದು ಅಲ್ಪಮಾನವ ಮಾಡಬೇಕು. ಅದಕ್ಕೆ ಜಾತಿ ಚೌಕಟ್ಟು ಎಲ್ಲನೂ ಹಚ್ಚಿ ಏನೇನೋ ಮಾಡಿ. ಆದರೆ ಇಂತಹ ಮಹಾನುಭಾವರು ಸಾರಿದ್ದು, ಶರೀಫರಂತಹ ಅನುಭಾವಿಗಳು, ದಾರ್ಶನಿಕರು ಸಾರಿದ್ದು ವಾಪಸ್ ಮನುಷ್ಯರಾಗ್ರಪ್ಪ. ನಮ್ಮ ಚಿತ್ತಾಳರು ಹೇಳಿದಾಗೆ ನಾವು ಮನುಷ್ಯರಾಗಿ ಹುಟ್ಟಿಲ್ಲ, ಮನುಷ್ಯರಾಗಕ್ಕೆ ಹುಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ. ಹಾಗಾಗಿ ಮನುಷ್ಯರಾಗ್ರಿ. ನಿಮ್ಮೆಲ್ಲ ಸಣ್ಣತನಗಳನ್ನು ಹೇರ್ಕೊಂಡು ಸಣ್ಣವರಾಗೋ ಬದಲು ವಿಶಾಲವಾಗಿ ಯೋಚನೆ ಮಾಡೋದು, ವಿಶಾಲವಾದ ಮನೋಭಾವ ಬೆಳೆಸ್ಕೋಬೇಕು ಅಂತ ಹೇಳಿದ್ರು. ಆ ರೀತಿ ಶರೀಫರಿಗೆ ಆ ರೀತಿ ತತ್ವ ಸಾರಿ ಬದುಕನ್ನು ಉತ್ತಮಗೊಳಿಸ್ಕೊಳ್ಳುವ ಸಂದೇಶ ಸಾರಿದ ಶರೀಫರಿಗೆ ಶಿಶುವಿನಾಳದಿಂದ ಎಲ್ಲ ಕಲಾಮಾಧ್ಯಮ ವೀಕ್ಷಕರ ಪರವಾಗಿ ನಮೋ ನಮಃ. ನಮಸ್ಕಾರ ಸರ್. ಇದೊಂದು ಗುರು ಶಿಷ್ಯ ಪರಂಪರೆಯನ್ನು ಕೂಡ ಸಾರುತ್ತೆ. ಗುರು ಶಿಷ್ಯ ಪರಂಪರೆಯ ಸಂಕೇತ ಕೂಡ ಇದು ಸಂಕೇತ. ಹೌದು. ಯಾಕಂದ್ರೆ ಇದು ನಮ್ದು ಯಾವಾಗಲೂ ಗುರು ಶಿಷ್ಯ ಪರಂಪರೆನೇ. ಹೌದು, ಭಾರತೀಯ ಪರಂಪರೆನೇ ಗುರು ಶಿಷ್ಯ. ಮತ್ತು ಫಕೀರೇಶ್ವರರು, ಫಕೀರ ಈಶಾ, ಫಕೀರೇಶ್ವರ ನೋಡಿ, ಅಲ್ಲೊಂದು ಸಾಮರಸ್ಯ ಇದೆ. ಅದಕ್ಕೆ ಅವ್ರದ್ದು ಏನೋ ಮಾಡ್ಬೇಕಾದ್ರು ಜಾತ್ರೆ ಬಂತಂದ್ರೆ ಅವ್ರನ್ನೇನು ಮಾಡ್ತಾರಂದ್ರೆ, ಮೊದ್ಲೇಕ ಮುಸ್ಲಿಮ್ಸ್, ಆಮೇಲೆ ಹಿಂದೂ ಅರಿವಿ ಹಾಕ್ಕೊಂಡು ಬಂದು ಅಲ್ಲಿ ತೇರು ಇದು ಮಾಡ್ಬೇಕು. ಇವತ್ತಿನವರೆಗೂ ಹಿಂದೆ ಸಂಶಯ ಅಜ್ಜಾರ್ ಇದ್ರು, ಫಕೀರಸ್ಜಾರ್ ಮರಿಗಳಿದ್ರು. ಅವರು ಒಳಗೆ ಒಂದು ಕದ್ರ ಗದಿಗೆ ಐತ್ರಿ ಅಣ್ಣಾರ, ನೀವು ನೋಡ್ರಿ ಗೊತ್ತಿರಿ, ನೀವು ನೋಡಿರ್ಬೇಕು. ಅದು ಈ ಕತ್ಲಾಗಿತ್ತು. ಈಗ ಅದನ್ನು ಅಜ್ಜಾರ್ ಬಂದಿಂದ ಎಲ್ಲ ಅದ್ರ ಮಾಡ್ಯಾರ. ಅದು ಒಳಗಡೆ ಅಪ್ಪಣೆ ತಗೊಳ್ದಿಲ್ದಂಗೆ ತೇರು ಒಂದು ಹೆಜ್ಜೆನೂ ಮುಂದೆ ಕಿಡ್ತಿದ್ದಿಲ್ರಿ. ಈ ಜಾತಿ ಧರ್ಮ ಇದೆಲ್ಲ ತಂದಿಟ್ಟಿದ್ದು ಯಾರು? ಮತ್ತೆ ಯಾರು ಇದೇ ನಮ್ಮಂತ ಸ್ವಾರ್ಥಿಗಳು, ಮತ್ತೊಂದು ಏನಿಲ್ಲ ಅದ್ರಾಗ. ಅವನದು ಇವನಿದು ಇಲ್ಲ, ಹಿಂಗೆ ಅವನ ತಿಂತಾನೆ ಇವನಿಗೆ ತಿಂತಾನೆ ಇದೆಲ್ಲ ತಂದಿಟ್ಟಿದ್ದಾರೆ ಯಾರು? ನಾವು ನೀವು ಅಷ್ಟೇ, ಮತ್ತೊಂದೇನಿಲ್ಲ. ಈಗ ಇರ್ಬಿ ಐತಿ, ಇರ್ಬಿಗ್ ಜಾತಿ ಮಾಡಾಕತ್ತೇನ್ರಿ? ನೀ ಈ ಕುಲ ಯಾ ಕುಲ ಅಂತ ಮಾಡಾಕತ್ತ? ಮನುಷ್ಯ ಯಾಕೆ ಮಾಡ್ಕೊಂಡಿದ್ದ? ಮನುಷ್ಯ ಇವ್ ಮಾತಾಡ್ತಾನಲ್ಲ, ಮಾತಾಡೋ ಪ್ರಾಣಿ ಇದು. ಯೋಚನೆ ಮಾಡೋ ಶಕ್ತಿ ಕೊಟ್ಟಾನ ಅಷ್ಟೇ. ಏನ ಮಾಡೋದು ಅಷ್ಟಾರ್ಥ. ಪರಮಾನಂದ ಬೋಧ ಅರವಿನೊಳಗೆ ಬಂದು, ಪರಮಾನಂದ ಬೋಧ ಅರವಿನೊಳಗೆ ಬಂದು, ದೊರಕಿದ ಗುರು ದೊರಕಿದ. ಶಿಶುವಿನಾಳ. ಇದು ಶಿಶುವಿನಾಳ? ಹೌದು, ಇದು ಊರು, ಅದು ಗದ್ದಿಗೆ. ಓ, ಅಲ್ಲಿ ಗದ್ದಿಗೆ ಇರೋದು? ಹೌದು, ಇದು ಊರು ಶಿಶುವಿನಾಳ. ಶಿಶುವಿನಾಳ ಬರ್ರಿ. ಮೂಲ ಪುರುಷ ಬಸವೇಶ, ಉದ್ಭವ ಮೂರ್ತಿ ಬೆಳೆದಿದ್ದದು, ತನ್ನಿಂದ ತಾನ ಬೆಳೆದಿದ್ದು. ಹೆಂಗೆ? ಭೂಮಿ ಒಳಗಿಂದ ಅದು ಮುಂದೆ ಬೆಳಿಬಾರ್ದು. ಹಾರಿ ಜಜ್ಜಾರಿ ಅದಕ್ಕೆ. ಇದು ಬಸವೇಶ, ಶಿಶುನಾಳ ಬಸವೇಶ. ಅಜ್ಜಾರ ಏನು ಶಿಶುನಾಳ ದೀಶನ ಅಂತಂದು ಹಾಡಿನೊಳಗೆ ಏನು ಬರ್ತದೆ ಇವ್ರದಾರೆ.
ಹೌದಾ? ಹೌದು. ಮುದ್ರಿಕೆ ಏನು ಲಾಸ್ಟ್ ಮುದ್ರಿಕೆ ಬರ್ತೈತಿ ಇದೆ. ಎಲ್ಲಿದೆ ಹೇಳಿ ಆ ಸಾರಳಿ? ಶಿಶುನಾಳ ಬಸವೇಶ್ವರ ಎಲ್ಲಿದೆ? ಯೋಗಿ ರಾಜ ಶಿಶುನಾಳದೀಶ, ಯೋಗಿ ರಾಜ ಶಿಶುನಾಳದೀಶ ತರಾತರ ಬ್ರಹ್ಮ ರೂಪ ನಿವ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಅಡಗಿಕೊಂಡು ಕಡು ಬೆಡಗಿನೊಳಿರುತಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ದೇಹದ ಗುಡಿ ನೋಡುತ್ತೆ. ಹೌದು. ಆದ್ರೆ ಇಲ್ಲಿ ಬಸವೇಶ್ವರ ಅನ್ನೋ ಪದ ಎಲ್ಲಿದೆ? ಯೋಗಿ ರಾಜ ಶಿಶುನಾಳದೀಶ, ಶಿಶುನಾಳಿನ ದೀಶ ಅಧಿಪತಿ, ಅಧಿಪತಿ. ಶಿಶುನಾಳಿನ ಎಷ್ಟು ವರ್ಷ ಹಳೆ ದೇವಸ್ಥಾನ ಇದೆ? ಶರೀಫಜ್ಜಾರ್ಕಿಂತ ಮೊದ್ಲೇಕಿಂತ. ಏನು ಸರ್ ಇದು? ಬಸವಣ್ಣ ದೇವ್ರಿದೆ ಶಿಶುನಾಳ ದೇಶ ಅಂಥೇಳಿ. ಈ ಶಿಶುನಾಳ ದೇಶ 12ನೇ ಶತಮಾನದಾಗ ಹಿಂದೆ ಬಸವಣ್ಣವ್ರು ಏನು ಉಳಿಗೆ ಹೊಂಟ್ರಲ್ರಿ, ಆ ಟೈಮ್ದಾಗ ಡೊಳ್ಳೇಶ್ವರ ಅನ್ನೋ ಶರಣ ಇಲ್ಲಿ ಐಕಾಲ 12ನೇ ಶತಮಾನದಲ್ಲಿ. 12ನೇ ಶತಮಾನದಾಗ ಅವನ ಪ್ರತಿರೂಪನೇ ಇದು ಅಂಥೇಳಿ ಆ ಈಚೆ ಕಡೆ ಮಗ್ಲ ಉಲ್ಲೇಖ ಐತ್ರಿ. ಅದನ್ನೆಲ್ಲ ಇದು ಮಾಡಿ ಪೇಪರ್ ಇದು ಮಾಡ್ಕೊಂಡು ಅಂಟಿಸ್ಕೊಂಡು ಇದು ಮಾಡ್ಕೊಂಡು ಹೋಗ್ಯಾರ ಅವನು. ಎಲ್ಲಿದೆ ಅದು ನೋಡ್ಬೋದಾ ಆ ಶಾಸನ? ಆಚೆ ಕಡೆ ಮಗ್ಲೈತ್ರಿ. ಏರಯ್ಯ ತೆಗಿಯ ಈಗ ತೆಗಿರಿ, ಬೇಕಾಗುತ್ತದೆ. ಬೋಕಿಯೊಳಗ 3 ಲೋಕ ಹುಟ್ಟಿತೋ, ಆ ಕುಲ ಈ ಕುಲ ಎಲ್ಲಿತ್ತೋ, ಬೋಕಿಯೊಳಗ 3 ಲೋಕ ಹುಟ್ಟಿತು, ಆ ಕುಲ ಈ ಕುಲ ಎಲ್ಲಿತ್ತೋ, ಜೋಕಿಲೆ 18 ಜಾತಿಗೆ ಹೇಳತ್ತೇನಿ, ಜೋಕಿಲೆ 18 ಜಾತಿಗೆ ಹೇಳತ್ತೇನಿ, ಏಕ ಮುಂಡಗಿಯ ಮಾತಿದು ಗೊತ್ತು, ಬೋಕಿಯೊಳಗ 3 ಲೋಕ ಹುಟ್ಟಿತು, ಆ ಕುಲ ಈ ಕುಲ ಎಲ್ಲಿತ್ತೋ, ಬಲ್ಲವರಾದರ ತಿಳಿದು ಹೇಳರಿ ಮುಲ್ಲಾನ ಮಸೀದಿ ಎಲ್ಲಿತ್ತೋ, ಬಲ್ಲವರಾದರ ತಿಳಿದು ಹೇಳರಿ ಮುಲ್ಲಾನ ಮಸೀದಿ ಎಲ್ಲಿತ್ತೋ, ಗುಲ್ಲ ಮಾಡಿ ಗುದ್ದಾಟದ ಲಾವಿಗೆ, ಗುಲ್ಲ ಮಾಡಿ ಗುದ್ದಾಟದ ಲಾವಿಗೆ ದಲ್ಲ ಓದಿಸುವುದೆಲ್ಲಿತ್ತೋ, ಕೋಟಿ ಒಳಗೆ 3 ಲೋಕ ಹುಟ್ಟಿತು, ಆ ಕುಲ ಈ ಕುಲ ಎಲ್ಲಿತ್ತೋ, ಫಕೀರರಾಗಿ ಪಾಪರಿವಾಯತು ವಿಕಾರಿ ಕಲಿಕರ್ಮದ ಗೊತ್ತೋ, ಫಕೀರರಾಗಿ ಪಾಪರಿವಾಯತು ವಿಕಾರಿ ಕಲಿಕರ್ಮದ ಗೊತ್ತೋ, ಠಿಕಾಣಿಗಿದು ಶಿಶುನಾಳದೀಶನ, ಠಿಕಾಣಿಗಿದು ಶಿಶುನಾಳದೀಶನ, ಸವಾಲಿಗುತ್ತರ ಹೆಚ್ಚಿತ್ತು, ಕೋಟಿ ಒಳಗೆ 3 ಲೋಕ ಹುಟ್ಟಿತು, ಆ ಕುಲ ಈ ಕುಲ ಎಲ್ಲಿತ್ತು, ಆ ಕುಲ ಈ ಕುಲ ಎಲ್ಲಿತ್ತು. ಆ ಕುಲ ಈ ಕುಲ ಯಾವುದೂ ಇಲ್ಲ. ಎಲ್ಲಿ ಐತೆ ನಮ್ಮ ಶರೀಫಜ್ಜ ಮುಸಲ್ಮಾನ್ ಅಂತ ಅಷ್ಟ ಕರೀರಿ. ಹಿಂದೂ ದೇವ್ರ ಮಲಸ್ಕೊಂಡವ. ನೀವು ಮುಳ್ಳಣ್ಣರ ಅಲ್ಲಮ್ಮ ಪ್ರಭುವಿನ ಅರಿಯದ ತುರಕರು ಸ್ಪಂಜ ಪೂಜೆ ಮಾಡುವುದಾಕೋ, ಅಲ್ಲಮ್ಮ ಪ್ರಭುವನ್ನೇ ನಿಮ್ಗೆ ಯಾರು ನನಗೆ ಗೊತ್ತಿಲ್ಲ, ಸ್ಪಂಜ ಹಸ್ತ ಪೂಜೆ ಮಾಡ್ತಿರ್ಲಿ ಯಾಕಂತ ನೇರವಾಗಿ ಕೇಳ್ಯಾನ್ರಿ ಅವ ಶರೀಫಜ್ಜ. ಅಂಥ ಕ್ರಾಂತಿಕಾರಿ ಯಾಕಲ್ಲ. ಹೌದು. ಮತ್ತೆ ಯಾಕೆ ಈ ಜನ ಕುಲ ಕುಲ ಅಂತ ಹೊಡೆದಾಡ್ತಾರಲ್ಲ? ಮತ್ತು ನಮ್ಮಲ್ಲಿ ಇಲ್ರಿ, ನಮ್ಮಲ್ಲಿ ಕುಲ ನಿಮ್ಮಲ್ಲ ಸರ್, ಬೇರೆ ಹೊರಗಡೆ. ಹೊರಗಡೆ ಕುಲ ನೋಡ್ತೀರಿ ಎಲ್ಲ ಹೋಟೆಲ್ ಸಲುವಾಗಿ ಮಾಡಿದವ್ರು ನೋಡ್ರಿ ಅವರು. ಈ ರಾಜಕಾರಣಿ ಮಂದಿ ತಮ್ಮ ಹೋಟೆಲ್ ಸಲುವಾಗಿ ಕುಲ ಮಾಡಿದ್ರು ಅವರು. ಹೌದು, ನಾಳೆ ನೋಡ್ರಿ, ನೀವ ನೋಡ್ರಿ. ಮತ್ತೆ ಇದಕ್ಕೆ ಎಲ್ಲಿತ್ತು? ನಾವು ಸಣ್ಣವ್ರಿದ್ದಾಗ ಓಟ್ ಹಾಕಬೇಕಾದ್ರೆ ಕುಲ ಫಲ ಇದ್ದಿದ್ದಿಲ್ರಿ, ಇಲ್ಲ. ಈಗ ಜಾಸ್ತಿ ಕುಲ, ನನ್ನ ಜಾತಿ ನಿನ್ನ ಜಾತಿ. ರಾಜಕಾರಣಿಗಳು ಬಂದಿಂದ ಇವರು ಇಷ್ಟೆಲ್ಲ ಮಾಡಕತ್ತಿದ್ರು ಅವರು. ಹೌದನಲ್ರಿ? ರಾಜಕಾರಣಿಗಳು ಪೈಗಂಬರ್ ನೋಡಕ್ ಹೋದ್ರಿ, ಅವ್ರು ಬಿಡ್ಲಿಲ್ಲ. ನೀನು ಮುಸ್ಲಿಂ, ನೀನು ಹಿಂದೂ ಕಾಪಿರತಿ, ನೀನು ಬಿಡಂಗಿಲ್ಲ ಅನ್ನೋದು. ಹೋಗಿ ಹಿಂದೆ ಅಂತ ಅಲ್ಲೇ ಕೃಷ್ಣ ಅನ್ನಂತ, ಅಲ್ಲೇ ಪ್ರತ್ಯಕ್ಷ ಅನ್ನಂತ. ನಾವು ಈ ಗುಡಿಯಾಗ ಕುಂತೀವಿ. ಈ ಗುಡಿ ಬಗ್ಗೆ ಒಂದು ಪದಾನ ನಮ್ಮ ಯಜಮಾನ್ ಹೇಳ್ತಾರೆ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಿದು ಪಡವಿಗೆ ಒಡೆಯನು, ಗುಡಿಯ ನೋಡಿರಿದು ಪಡವಿಗೆ ಒಡೆಯನು, ಅಡಗಿಕೊಂಡು ಕಡು ಬೆಡಗಿ ನೋಡಿರುವಂಥ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, 3 ಮೂಲೆಯ ಕಲ್ಲು ಇದರೊಳು ಜಾರುತ್ತಿರುವ ಕಲ್ಲು, 3 ಮೂಲೆಯ ಕಲ್ಲು ಇದರೊಳು ಜಾರುತ್ತಿರುವ ಕಲ್ಲು, ನೀರ ನಿರ್ಗುಣನು ಸಾರಸ ಗುಣದಲ್ಲಿ, ನೀರ ನಿರ್ಗುಣನು ಸಾರಸ ಗುಣದಲ್ಲಿ, ತೋರಿ ಅಡಗಿತಾ ಬ್ಯಾರ್ಯಾಗಿರುತ್ತಿಹ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, 6 3 ಕಟ್ಟಿ
ಮೇಲಕ್ಕೆ ಏರಿದವನು ಗಟ್ಟಿ 6 ಕಟ್ಟಿ ಮೇಲಕ್ಕೆ ಏರಿದವನು ಗಟ್ಟಿ ಬೇರಿ ಕಾಳಿ ಶಂಕ ಬಾರಿಸುನಾದದಿ ಬೇರಿ ಕಾಳಿ ಶಂಕ ಬಾರಿಸುನಾದದಿ ನೀರಿದಾನಂದದಿ ತೋರಿ ಹೊಳೆಯುವ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಸಾಗುತ್ತಿಹವು ದಿವಸ ಬಹುದಿನ ಹೋಗಿ ಮಾಡಿ ವಾಸ ಸಾಗುತ್ತಿಹವು ದಿವಸ ಬಹುದಿನ ಹೋಗಿ ಮಾಡಿ ವಾಸ ಯೋಗಿ ರಾಜಸೆ ಸುನಾಳ ದೀಶತ ಯೋಗಿ ರಾಜಸೆ ಸುನಾಳ ದೀಶತ ನಾಯಿ ಪರಸ್ಪರ ಬ್ರಹ್ಮರೂಪದ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ. ಏನು ತಮ್ಮ ಹೆಸರು? ನನ್ನ ಹೆಸರು ಮಲ್ಲನಗೌಡ ಚನ್ನಬಸಗೌಡ ಹುಡಿಯೋದು ಅಂತ ಹೇಳಿ. ಹೊಡೆಯದ ನಾವು 12 ವರ್ಷದಿಂದ ಭಜನೆ ಮಾಡ್ಕೊತಾನೆ ಬಂದೇವೆ. ಓ ಭಜನೆ ಹಾರ್ಮೋನಿಯಮ್ ಬಾರಿಸ್ತದೆ. ಎಲ್ಲಿ ಹಾರ್ಮೋನಿಯಂ? ಹಾರ್ಮೋನಿಯಮ್ ಹಾರ್ಮೋನಿಯಂ ಇಲ್ಲಿ ಅದಾವ್ರಿ. ಒಂದು ಹಾರ್ಮೋನಿಯಂ ತರಿ ಸರ್. ಅಣ್ಣ ಒಂದು ಹಾರ್ಮೋನಿಯಂ ಕೂಡ. ಪಗಲ ಮಲಿಯ ಹಾಲ ಕುಡಿದು ದೊಡ್ಡವರಾಗೆ ಶೀಲ ಮಾಡತೀರಿ ನಾಡೆಲ್ಲ ಶೀಲ ಮಾಡತೀರಿ ನಾಡೆಲ್ಲ ಪಗಲ ಮಲೆಯ ಹಾಲು ಕುಡಿದು ದೊಡ್ಡವರಾಗೆ ಶೀಲ ಮಾಡತಿರಿ ನಾಡೆಲ್ಲ ಶೀಲ ಮಾಡತಿರಿ ನಾಡೆಲ್ಲ ಪಗಲಿನ ಆಟ ತಿಳಿಯದೋತ್ತಮ ಪಗಲ ಮಾತ ಒಂದ ಚೂರಿಲ್ಲ ಪಗಲ ಮಾತ ಒಂದ ಚೂರಿಲ್ಲ ಪಗಲ ಮಲೆಯ ಹಾಲು ಕುಡಿದು ದೊಡ್ಡವರಾಗೆ ಶೀಲ ಮಾಡತಿರಿ ನಾಡೆಲ್ಲ ಶೀಲ ಮಾಡತಿರಿ ನಾಡೆಲ್ಲ ಪಗಲಿನ ಆಟ ತಿಳಿಯದೋತ್ತಮ ಪಗಲ ಮಾತ ಒಂದ ಚೂರಿಲ್ಲ ಪಗಲ ಮಾತ ಒಂದ ಚೂರಿಲ್ಲ ಪಗಲ ಮಲೆಯ ಹಾಲು ಕುಡಿದು ದೊಡ್ಡವರಾಗೆ ಶೀಲ ಮಾಡತಿರಿ ನಾಡೆಲ್ಲ ಶೀಲ ಮಾಡತಿರಿ ನಾಡೆಲ್ಲ ಒಳಗೋಲ್ಲ ಹಿಡಿದು ಕೋಳಿಯ ಮಾಡಿ ತುಂಬಿಸಬೇಕು ಈ ಚೀಲ ಒಳಗೊಲ್ಲ ಹಿಡಿದು ರೂಢಿಯ ಮಾಡಿ ತುಂಬಿಸಬೇಕು ಈ ಚೀಲ ಕುಡಗೋಲ್ಲ ಹಿಡಿದು ಕೋಳಿಯ ಮಾಡಿ ತುಂಬಿಸಬೇಕು ಈ ಚೀಲ ಒಳಗೊಲ್ಲ ಹಿಡಿದು ರೂಢಿಯ ಮಾಡಿ ತುಂಬಿಸಬೇಕು ಈ ಚೀಲ ಒಂದರ ಗಳಗಿ ಅಂಗವಿಲ್ಲದಿರಿ ಒಂದರ ಗಳಗಿ ಅಂಗವಿಲ್ಲದಿರ ದೋತ ಬೀಳದೆಯೋ ಈ ತೊಗಲು ಪಗಲ ಮಲೆಯ ಹಾಲು ಶೀಲ ಮಾಡತಿರಿ ನಾಡೆಲ್ಲ ಶೀಲ ಮಾಡತಿರಿ ನಾಡೆಲ್ಲ ಪಗಲಿನ ಆಟ ತಿಳಿಯದೋತ್ತಮ ಪಗಲ ಮಾತ ಬಂದ ಚೂರಿಲ್ಲ ಪಗಲ ಮಾತ ಬಂದ ಚೂರಿಲ್ಲ ಪಗಲ ಮಲೆಯ ಹಾಲು ಕುಡಿದು ದೊಡ್ಡವರಾಗೆ ಶೀಲ ಮಾಡತಿರಿ ನಾಡೆಲ್ಲ ಶೀಲ ಮಾಡತಿರಿ ನಾಡೆಲ್ಲ ಒಂದು ಬಳಗ ತೊಗಲಿಗೆ ತೊಗಲ ಮನವೇ ಮಾಡಿದಾರ ತೊಗಲಿಗೆ ಮಾಡ್ಯಾರ ಉಪಕಾರ ಪಗಲಿಗೆ ತೊಗಲ ಮನೆಗೆ ಮಾಡಿದರೆ ಪಗಲಿಗೆ ಮಾಡಾರ ಉಪಕಾರ ತೊಗಲಿಗೆ ತೊಗಲ ಮನವೇ ಮಾಡಿದಾರ ತೊಗಲಿಗೆ ಮಾಡ್ಯಾರ ಉಪಕಾರ ಪಗಲಿಗೆ ತೊಗಲ ಮನೆಗೆ ಮಾಡಿದರೆ ಪಗಲಿಗೆ ಮಾಡಾರ ಉಪಕಾರ ಅರಿಶಿನ ಕುಂಕುಮ ಅರೆದು ಎರೆದು ಬಲ್ ಅರಿಶಿನ ಕುಂಕುಮ ಅರೆದು ಎರೆದು ಬಲ್ ಪಗಲಿಗೆ ಮಾಡ್ಯಾರು ಸಿಂಗಾರ ಪಗಲ ಮಲೆಯ ಹಾಲು ಕುಡಿದು ದೊಡ್ಡವರಾಗೆ ಶೀಲ ಮಾಡತಿರಿ ನಾಡೆಲ್ಲ ಶೀಲ ಮಾಡತಿರಿ ನಾಡೆಲ್ಲ ಪಗಲಿನ ಆಟ ತಿಳಿಯದೋತ್ತಮ ಸಗಲ ಮಾತ ಒಂದ ಚೂರಿಲ್ಲ ಸಗಲ ಮಾತ ಒಂದ ಚೂರಿಲ್ಲ ಪಗಲ ಮಲೆಯ ಹಾಲು ಕುಡಿದು ದೊಡ್ಡವರಾಗೆ ಶೀಲ ಮಾಡತಿರಿ ನಾಡೆಲ್ಲ ಶೀಲ ಮಾಡತಿರಿ ನಾಡೆಲ್ಲ ಬಂದು ಬಳಗ ಮುಂದ ಮಾಡುತ್ತ ಬರತೀರಿ ಪಗಲಿನ ಬೀಗರು ಇರತೀರಿ ಬಳಗ ಮುದ ಮಾಡುತ್ತ ಬರತೀರಿ ಬಂದು ಇರತೀರಿ ಬಂದು
ಮಾಡುತ್ತ ಬರತೀರಿ ಮೊಗಲಿನ ಬೀಗರು ಇರತೀರಿ ಕಿಸುನಾಳದಿ ಚನ್ನ ಪಾದಕ್ಕ ಬೀಳರಿ ಕಿಸುನಾಳದಿ ಚನ್ನ ಪಾದಕ್ಕ ಬೀಳರಿ ಬಗಲ ಮೆಚ್ಚಿದರ ಅಳತೀರಿ ಮನೆಯ ಹಾಲು ಕುಡಿದು ದೊಡ್ಡವರಾಗಿ ಇಲ್ಲ ಮಾಡದಿರಿ ನಾಡೆಲ್ಲ ಇಲ್ಲ ಮಾಡದಿರಿ ನಾಡೆಲ್ಲ ಹಗಲಿನ ಆಟ ತಿಳಿಯದೋ ತಮ್ಮ ಹಗಲ ಮಾತ ಒಂದು ಚೂರಿಲ್ಲ ಹಗಲ ಮಾತ ಒಂದು ಚೂರಿಲ್ಲ ಹಗಲಿನ ಆಟ ತಿಳಿಯದೋ ತಮ್ಮ ಹಗಲ ಮಾತ ಒಂದು ಚೂರಿಲ್ಲ ಹಗಲ ಮಾತ ಒಂದು ಚೂರಿಲ್ಲ ಮುಕ್ತಿ ಒಡೆಯ ಕಾಲನೆಯಿಂದ ಕೆಲಸೇರ್ಪಟ್ಟಿಗೆ ನಡೆಯೋ ದೇವರ ಚಾಕರಿಗೆ ಕಡಪಲಕ ನೋಡಲೇ ತನ್ನುತಿ ಒಡಲೊಳಗೆ ತನ್ಮನವ ಸೇರಿಸಿ ಕಡಪಲಕ ನೋಡಲೇ ತನ್ನುತಿ ಒಡಲೊಳಗೆ ತನ್ಮನವ ಸೇರಿಸಿ ಕೊಡುವಿಸಯ ಕರುಣಾಬ್ದಿಗಳು ಕೈ ಕೊಡುವಿಸಯ ಕರುಣಾಬ್ದಿಗಳು ಕೈ ಹೊಡೆದು ಮುಂದಕ್ಕೆ
ಜನ್ಮಕ್ಕೆ ಬಿದ್ದು ಹೊರಳುವಿಯ ಮನಸ್ಸೆ ನಾನಾ ಜನ್ಮಕ್ಕೆ ಬಿದ್ದು ಹೊರಳುವಿಯ ಬಾಯಿಲೆ Why not?
ಮಂಗಲ ಮಹಾದೇವ ಗಾರುತಿ ಎತ್ತಿರೆ ಮಂಗಲ ಪಂಚಾರುತಿ ಪಿಡಿದು ಪ್ರಣಾಮವಾರುಡಿದು ಸ್ನೇಹಿತರೆ, ಪ್ರತಿಯೊಂದು ದೇಶಕ್ಕೂ ಒಂದೊಂದು ಹಿನ್ನೆಲೆ ಇರುತ್ತೆ, ಒಂದೊಂದು ಅದಕ್ಕೆ ಅದರದ್ದು ಮೂಲಾಧಾರ ಅಂತ ಕರಿತೀವಿ. ಅಂದರೆ ಒಂದು ದೇಶ ಒಂದ್ರ ಮೇಲೆ ನಿಂತಿರುತ್ತೆ ಮೂಲ. ಉದಾಹರಣೆಗೆ ಅಮೆರಿಕ ಅಂದರೆ ಎಕಾನಮಿ ಕ್ಯಾಪಿಟಲಿಸ್ಟಿಕ್, ಅಂದರೆ ಹಣಕಾಸು ವ್ಯವಹಾರ ಇಲ್ಲ ಅಂದರೆ ಆ ದೇಶದ ಮೂಲಾಧಾರನೇ ಇಲ್ಲ. ಹಾಗೆ ನೀವೇನಾದ್ರು ಕೇಳಿದ್ರೆ ಭಾರತದ್ದು ಏನಪ್ಪ ಅಂತ ಯಾರನ್ನ ಕೇಳಿದ್ರೆ ಭಾರತದ್ದು ಮೂಲಾಧಾರ ಆಧ್ಯಾತ್ಮ, ಸ್ಪಿರಿಚುಯಾಲಿಟಿ. ಹಾಗಾಗಿ ಭಾರತದ ಪ್ರತಿ ಮೂಲೆಯಲ್ಲೂ ನಮ್ಮ ಸಂತ ಶಿಶುನಾಳ ಶರೀಫರ ರೀತಿಯ ಆಧ್ಯಾತ್ಮವಾದಿಗಳು, ನಾನು ಧರ್ಮ ಭಕ್ತಿ ಅನ್ನೋಕ್ಕಿಂತ ಮುಖ್ಯವಾಗಿ ಆಧ್ಯಾತ್ಮ ಅಂತ ಕರಿತೀನಿ, ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಅಂದರೆ ಮನಸ್ಸಿನಲ್ಲಿರ್ಬೇಕೆಲ್ಲವು. ಆ ರೀತಿ ಆಧ್ಯಾತ್ಮವನ್ನು ಬೋಧಿಸಿದಂತಹ, ಬದುಕಿನಲ್ಲಿ ಸರಳತೆಯನ್ನು ಬೋಧಿಸಿದಂತಹ ಮತ್ತು ಸಮಾನತೆಯನ್ನು ಬೋಧಿಸಿದಂತಹ ಸಂತರ ನಡೆದಾಡಿದ ನಾಡು. ಉದಾಹರಣೆಗೆ ನಮ್ಮ ಶಿಶುನಾಳ ಶರೀಫರು, ಕಬೀರ್ ದಾಸರು, ತುಳಸಿದಾಸರು, ಅನೇಕರನ್ನ ಉದಾಹರಿಸ್ಬೋದು. ಆ ರೀತಿ ಕಬೀರ್ ದಾಸರು, ಕನಕದಾಸರು, ಹೌದು ಕನಕದಾಸರು, ಪುರಂದರದಾಸರು ಬದುಕನ್ನು ಬೋಧಿಸಿದವರು ಅಷ್ಟೇ ತಮ್ಮ ಪದಗಳ ಮೂಲಕ. ಹಾಗಾಗಿ ಶಿಶುವಿನಹಾಳ, ಈ ಊರು ಶಿಶುವಿನಹಾಳದ ಈ ಎಲ್ಲ ಜನತೆಗೆ ನಾನು ಧನ್ಯವಾದ ಹೇಳ್ತೀನಿ ಕಲಾ ಮಾಧ್ಯಮದ ವೀಕ್ಷಕರ ಪರವಾಗಿ. ಯಾಕಂತಂದರೆ ಎಲ್ಲರೂ ರೈತರು, ಕೆಲಸ ಮಾಡೋರು, ಅನೇಕರು ಕೂಲಿ ಕಾರ್ಮಿಕರಿದ್ದಾರೆ. ಆದರೆ ಒಂದು ಕಡೆ ಕೂತು ಭಜನಾ ಪದವನ್ನು, ಬದುಕಿನ ಪದವನ್ನು ಹಾಡ್ತಾ ಒಂದು ರೀತಿ ಸೇರ್ತಾರಲ್ಲ, ಇದು ಎಲ್ಲರನ್ನು ಸೇರ್ಸಕ್ಕೆ ಮಾಡಿರೋಂಥ ಒಂದು ಸಾಧನ ಅಂತ ಕೂಡ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ. ಇವರೆಲ್ಲರಲ್ಲಿ ಮನಸ್ಸಲ್ಲಿರುವ ಆಧ್ಯಾತ್ಮ ಹೀಗೆ ಇರಲಿ, ಇವ್ರ ಬದುಕು ಚೆನ್ನಾಗಾಗಲಿ ಅಂತ ನಾನು ಬೇಡ್ಕೊತೀನಿ. ಇನ್ನೊಂದು ರೀ,
ನಮ್ಮ ಹಳ್ಳಿ ಸಂಪ್ರದಾಯ ಉಳಿಬೇಕಂದ್ರೆ ನಮ್ಮೂರಾಗ ಐತಿ ನಮ್ಮ ಹಳ್ಳಿ ಪೆಟಿ ಇಲ್ಲ ಹಳ್ಳಿ ಸಂಪ್ರದಾಯ ಮಾತ್ರ ನಮ್ಮೂರಾಗ ಐತಿ ಐತ್ರಿ ಎಲ್ಲ ಮಾಡ್ತೇವೆ ನಾವು ಸೋಮವಾರಕ್ಕೊಮ್ಮೆ ಪಲ್ಲಕ್ಕಿ ಉತ್ಸವ ಮಾಡ್ತೇವೆ ಭಜನೆ ಮಾಡ್ತೇವೆ ಎಲ್ಲ ನಾವು ಹಳ್ಳಿ ಸಂಪ್ರದಾಯ ಏನು ಬಿಟ್ಟೇ ಇಲ್ರಿ ನಾವು ಆಮೇಲೆ ಹಳ್ಳಿ ಸಂಪ್ರದಾಯ ಹಂಗೆ ಅದೇವ್ರಿ ನಾವು ಎಲ್ಲರೂ ಹೊಂದ್ಕೊಂಡು ಬದುಕ್ತೀವಿ ಹೊಂದ್ಕೊಂಡು ಬದುಕ್ತೇವ್ರಿ ಒಬ್ರಿಗೊಬ್ರು ಏನಿಲ್ಲ ಆಗಲಿ ನಿಮ್ಮೆಲ್ರಿಗೂ ಶುಭವಾಗಲಿ ಸರ್. ಭಾಳ ಧನ್ಯವಾದ. ಎಸ್ ಸರ್, ನಿಮ್ಮ ಹೆಸರು ಒಂದು ಪರಿಚಯ ಸರ್. ನನ್ನ ಹೆಸರು ಮಲ್ಲನಗೌಡ ಚನ್ನಬಸಗೌಡ ಹೊಡಿಯರು ಶಿಶುನಾಳದವರು. ಶಿಶುನಾಳದವರು. ನಿಮ್ಮ ಭಜನಾ ತಂಡನ ಇದು, ಭಜನಾ ಮಂಡಳಿ? ಬಸವೇಶ್ವರ ಭಜನಾ ಸಂಘ ಅಂತ ನಮ್ಮ ಕಾಯಮ್ಮ ಐತ್ರಿ. 12 ವರ್ಷದಾಗಿಂದನ ಇಲ್ಲಿ ಹಿರಿಯರು ಮಾಡ್ತಿದ್ರಿ ಮೊದ್ಲಿಕ್ಕೆ. ನಮ್ಮಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಕಾಕ ಇವರೆಲ್ಲರೂ ಕೂಡಿ ಮಾಡ್ತಿದ್ರೆ ಅದ ಅವ್ರ ಸಂಪ್ರದಾಯದಂತ ನಾವು ನಡ್ಸ್ಕೊಂಡು ಹೋಗ್ತೀವಿ, ಮುಂದುವರ್ಸ್ಕೊಂಡು ಹೊಂಟೇವ್ರಿ. ಬಿಟ್ಟಿಲ್ಲ 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 ಬಿಡಬಾರ್ದು ಬಿಡಬಾರ್ದು ಬಿಟ್ಟಿಲ್ಲ. ಹೌದು, ಯಾಕಂದ್ರೆ ಹಿರಿಯರು ಎಲ್ಲರೂ ಕೂಡೋಕೆ ಮಾಡಿರೋ ಒಂದು ಆಚರಣೆ ಇದು. ಒಂದು ಭಜನಾ ಪದ ಅನ್ನೋದು ಎಲ್ಲರೂ ಕೂಡ್ರಪ್ಪ, ನಿಮ್ಮ ಕೆಲಸ ಏನೇನು ಮುಗಿಸ್ ಬಂದಿದ್ದೀರಿ ಕೂತ್ಕೊಳ್ಳಿ, ಹಾಡೋಣ, ಸೇರೋಣ, ಮಾತಾಡೋಣ, ನಿಮ್ಮ ಕಷ್ಟ ಸುಖ ಹಂಚ್ಕೊಳ್ಳೋಣ ಅಂತ. ಏನ್ರಿ ಹಗಲೆಲ್ಲ ದುಡ್ಡು ಐತಿ ದೇವರಿಗೆ ಆಗಿ ಒಂದು ತಾಸರ ಕೊಡ್ರಿ, ಒಂದು ತಾಸರ ಕೊಡ್ರಿ, ಒಟ್ಟು ಹೋಗೋಣ ಹಿಂಗ ಆಗ್ಲಿ. ಈ ಪರಂಪರೆ ಪ್ರತಿ ಹಳ್ಳಿಲಿ ಹೀಗೆ ಇದ್ರೆ ಎಲ್ಲ ಹಳ್ಳಿಗಳು ಚೆನ್ನಾಗಿರ್ತವೆ. ಹೌದ್ರಿ ಹೌದು. ಎಲ್ಲ ಬಿಟ್ಟು ನಮ್ಮ ಮನೇಲಿ ಟಿವಿ ಹಾಕೊಂಡು ರಿಮೋಟ್ ಹಾಕೊಂಡು ಸೀರಿಯಲ್ ನೋಡ್ತಿದ್ರೆ ಭಾಳ ಅಪಾಯ ಇದೆ. ನಾವು ಶ್ರಾವಣದಾಗಂತ ದಿನಂಪ್ರತಿ ಬಿಡೋದೇ ಇಲ್ರಿ. ಒಂದು ತಿಂಗಳ ಕಂಟಿನ್ಯೂ ಭಜನೆ ಇರಲ್ಲ ಇರ್ತದೆ. ಇರ್ತದೆ ಶ್ರಾವಣದಾಗ ಕಂಪ್ಲೀಟ್. ಹೌದು ಹೌದು. ಆಗಲಿ, ಧನ್ಯವಾದ. ಯೂಟ್ಯೂಬಲ್ಲಿ ಕಲಾ ಮಾಧ್ಯಮ ಅಂತ ಟೈಪ್ ಮಾಡಿ, ಕಲಾ ಮಾಧ್ಯಮ ಬರುತ್ತೆ. ಅರಿಶಿಣ ಕುಂಕುಮ ಅರೆದು ಎರೆದು ಬಲ್, ಅರಿಶಿಣ ಕುಂಕುಮ ಅರೆದು ಎರೆದು ಬಲ್, ಮಗಲಿಗೆ ಮಾಡ್ಯಾರ